ನಮಸ್ಕಾರ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ವಿನೂತನ ಕಾರ್ಯಕ್ರಮ ಹೆಜ್ಜೆ ಗುರುತು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹೆಜ್ಜೆ ಗುರುತು ಸಾಧಕರ ಹೆಜ್ಜೆ ಗುರುತುಗಳನ್ನ ಮೆಲುಕು ಹಾಕುವಂತಹ ಸಂದರ್ಭ. ಹಾಗಾದ್ರೆ ಇವತ್ತಿನ ಹೆಜ್ಜೆ ಗುರುತು ಸಂಚಿಕೆಯ ವಿಶೇಷ ಅತಿಥಿ ಯಾರಿರಬಹುದು ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇದ್ದೇ ಇರುತ್ತೆ. ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಅದಕ್ಕೆ ರಿಪ್ಲೇಸ್ಮೆಂಟೇ ಇಲ್ಲ, ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ. ಇದನ್ನ ಹೀಗೂ ಕಂಪೋಸ್ ಮಾಡ್ಬೋದಾ ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಟ್ಟಂಥ ಮ್ಯಾಜಿಕಲ್ ಕಂಪೋಸರ್, ದಿ ಓನ್ ಆ್ಯಂಡ್ ಓನ್ಲಿ AJ ಅರ್ಜುನ್ ಜನಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕುವಂಥ ಸಂದರ್ಭ. ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೂಡಿಸಿರುವಂಥ ಹೆಜ್ಜೆ ಗುರುತುಗಳು ಬಹಳ ಬಹಳ ವಿಶಾಲವಾಗಿದೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ? ನೀವು ಹಲವಾರು ಜನರ ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಆ ಫುಟ್ ಸ್ಟೆಪ್ನ ಫಾಲೋ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಆ್ಯಂಡ್ ನಾವು ಕೇಳ್ಪಟ್ವಿ, ನಿಮ್ಮ ತಂದೆ ನಿಮ್ಮ ಬದುಕಲ್ಲಿ ಎಲ್ಲೋ ಒಂದು ಆ ಹೆಜ್ಜೆ ಗುರುತನ್ನ ನೀವು ಹಾಕೋದಕ್ಕೆ ಕಾರಣರಾಗಿದ್ದಾರೆ ಅಂತ ಹೇಳಿ ಏನು ಹೇಳ್ತೀರಿ? ಖಂಡಿತವಲ್ಲ ಮೇಡಮ್, ಯಾಕಂದರೆ ತಂದೆ ಇಲ್ಲದೆ ಬೆಳೆದಂಥವ್ರು ನಾನು 13 ವರ್ಷ ಇದ್ದಾಗ ತಂದೆ ಕಳ್ಕೊಂಡಿದ್ದೆ. ಬಟ್ ಇವತ್ತಿಗೂ ನನಗೆ ಫೀಲ್ ಆಗೋದು, ಇವತ್ತು ನೀವೇನೇ ಸಾಧನೆ ಅಥವಾ ಏನೇ ಹೇಳಿದ್ರು ಅದೆಲ್ಲದಕ್ಕೂ ಅವರೇ ಕಾರಣ. ಯಾಕಂದರೆ ಅವರು ಏನು ಬದುಕಬೇಕಾಗಿತ್ತು ಬದುಕನ್ನ, ಆ ಬದುಕು ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ, ಆ ಜವಾಬ್ದಾರಿ ನನಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಮ್ಯೂಸಿಕ್ ಫ್ಯಾಮ್ಲಿ ಅಲ್ಲ ನಂದು. ನಮ್ಮ ತಂದೆ ಫೋಟೋಗ್ರಾಫರ್ ಆಗಿದ್ದರು. ಬಟ್ ಈ ಕುಟುಂಬನ ಕಾಯೋದಕ್ಕೆ, ಅವರ ಹೆಸರನ್ನ ಕಾಯೋದಕ್ಕೆ ಅವ್ರು ಹೋಗ್ಬೇಕಾದ್ರೆ ನನಗೇನೋ ಈ ಥರ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ. ಈಗಲೂ ಅವ್ರು ನನ್ನ ಕೈ ಹಿಡ್ಕೊಂಡೆ ನಡೆಸ್ತಾ ಇದ್ದಾರೆ ಅಷ್ಟೊಂದು ಟಫ್ ಟೈಮಲ್ಲಿ. ಹೆಂಗೆ ನಾನು ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಬಂದೆ ಅಂತ ಯೋಚನೆ ಮಾಡಿದ್ರೆ ನೀವು ಹೇಳಿದ ಮಾತು ಸತ್ಯ ಅನಿಸುತ್ತೆ. ಯಾಕಂದರೆ ನಮ್ಮ ತಂದೆ ಆಶೀರ್ವಾದನೇ ಅವ್ರ ಜೊತೆಲೇ ಇದ್ದಾರೆ ಅನಿಸುತ್ತೆ. ನೀವು ಸಂಗೀತ ಕಲಿಬೇಕು ಅಥವಾ ನೀವೊಬ್ಬ ಮ್ಯೂಸಿಷಿಯನ್ ಆಗಬೇಕು ಅನ್ನೋದು ನಿಮ್ಮ ತಂದೆಯವರ ಕನಸು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ಆ ಕನಸು ಎಷ್ಟೋ ಜನರ ಕನಸನ್ನು ನೀವು ಸಾಕಾರ ಮಾಡಿದ್ದೀರಾ, ಎಷ್ಟೋ ಜನ ಅವ್ರ ಕನಸನ್ನು ನಿಮ್ಮಲ್ಲಿ ನೋಡ್ತಿದ್ದಾರೆ. ಏನು ಹೇಳ್ತೀರಿ? ಆ ಥರ ಏನು ಕನಸೇನು ನಮ್ಮ ತಂದೆದು ಏನಿರಲಿಲ್ಲ. ಯಾಕಂದರೆ ಯಾವತ್ತೂ ಅವ್ರು ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಮ್ಯೂಸಿಷಿಯನ್ ಆಗ್ಬೇಕಂತ ಏನು ನನಗೆ ಹೇಳಿಲ್ಲ. ಬಟ್ ಒಂದು ಇನ್ಸಿಡೆಂಟ್ ಏನಂದರೆ, ಅವರು ವಾಸ್ ಅ ಫೋಟೋಗ್ರಾಫರ್ ಆಗಿದ್ದರಿಂದ ಅವ್ರ ಜೊತೆ ನಾನು ಕೊನೆ ಸಿನಿಮಾ ಅವ್ರ ಜೊತೆ ನೋಡಿದ್ದು ರೋಜಾ ಅಂತ. ಆ ಫಿಲ್ಮ್ ನೋಡಿ ಆಗಿ ಒಂದು 2-3 ತಿಂಗಳಾದ್ಮೇಲೆ ನಮ್ಮ ತಂದೆ ಪಾಸ್ ಆಗ್ಬಿಟ್ರು. ಸೊ ಆ ಮ್ಯೂಸಿಕ್ ಕೇಳಬೇಕಾದ್ರೆ ಎಲ್ಲ ಯಾವಾಗಲೂ ನಮ್ಮ ತಂದೆನೇ ನೆನಪಾಗೋದು. ಲೈಕ್ ಮೆಮರೀಸ್ ಇರುತ್ತಲ್ಲ, ಆ ಫಿಲ್ಮು ಥಿಯೇಟ್ರಲ್ಲಿ ನೋಡಿದ್ದು, ಆ ಮ್ಯೂಸಿಕ್ಕು ಅದು ಮಾಡ್ಬೇಕಾದ್ರೆ ಯಾವಾಗ ನಮ್ಮ ತಂದೆ ಸುಮ್ಮನೆ ಒಂದು ಮಾತು ಹೇಳಿದರು ನನಗೆ, ಯಾರೋ ಚಿಕ್ಕ ಹುಡುಗ ಅಂತ ಮ್ಯೂಸಿಕ್ ಇದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತಂದೆ ಇಳೆಯರಾಜ ಅವರ ಹಾಡುಗಳು ಫ್ಯಾನು. ಸೊ ಅದಕ್ಕೆ ಅವ್ರು ಹೇಳಿದ್ದು ನನಗೆ ನೆನಪಾಯ್ತು. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನು, ಮ್ಯೂಸಿಕ್ ಅಂತ ಏನೋ ಹೇಳಿದ್ರಲ್ಲ, ಈ ಹಾಡುಗಳು ಯಾಕೆ ನಮ್ಗೆ ಈ ಥರ ಅಳು ಬರ್ಸುತ್ತೆ ಯಾಕೆ ಅಂತ ತಿರುಗಿ ನೋಡಿದಾಗ, ಆ ಫೋಟೋ ಕವರ್ ನೋಡಿದಾಗ ಹಿಂದೆ ರೆಹಮಾನ್ ಸರ್ ಫೋಟೋ, ಚಿಕ್ಕ ಹುಡುಗ, ಅವ್ರು 23 ಇಯರ್ಸ್. ಸೊ ಅವ್ರು ನನಗೆ ಅಲ್ಲಿಂದ ಅದೇನೋ ಗೊತ್ತಿಲ್ಲ, ಆ ಫೋಟೋ ನೋಡಿದ್ದಾಗಲಿ, ರೆಹಮಾನ್ ಸರ್ ಅವರ ಕಣ್ಣು, ಅವರ ಮ್ಯೂಸಿಕ್ಕು, ಅದೊಂಥರ ನನಗೆ ಒಂದು ಏಕಲವ್ಯನ ದ್ರೋಣಾಚಾರ್ಯರು ಕರೆದಂಗಿತ್ತು. ಸೊ ಅಲ್ಲಿಂದ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಏನು ರೆಹಮಾನ್ ಅಂದರೆ ಏನು, ಮ್ಯೂಸಿಕ್ ಅಂದರೆ ಏನು, ಹಿಂಗೆ ಮಾಡ್ತಾರೆ, ಮ್ಯೂಸಿಕ್ ಅಂದರೆ ಏನು ಅನ್ನೋದು. ಸೊ ಅಲ್ಲಿಂದ ವೆನ್ ಐ ಸ್ಟಾರ್ಟೆಡ್, ಅವ್ರದ್ದು ಪ್ರತಿ ಆಲ್ಬಮ್ ಬರ್ತಾಯಿ, ರೋಜಾ ಆಯಿತು, ಜೆಂಟಲ್ಮ್ಯಾನ್, ಕಾದಲನ್ ಆ್ಯಂಡ್ ತಿರುಡಾ, ಆಮೇಲೆ ಬಾಂಬೆ, ಈ ಥರ ಒಂದೊಂದು ಹುಚ್ಚಿಡಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನಗೆ ಕ್ಯಾಸೆಟ್ ಬರುತ್ತೆ ಅಂದರೆ ಒಂದು 20 ದಿನ 30 ದಿನದಿಂದನೇ ಕ್ಯಾಸೆಟ್ ಅಂಗಡಿಗಳ ಹತ್ರ ನಿಲ್ತ್ಕೊಳ್ತಾ ಇದ್ದೆ. ಬಂತ ಅಂತ ಬರುತ್ತೀರಪ್ಪ ಅಂತ ಹೇಳೋರು. ಅವಾಗೆಲ್ಲ ಈ ಥರ ಯೂಟ್ಯೂಬ್ ಆಗಲಿ ಏನಿಲ್ಲ, ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಆಡಿಯೋ. ನನಗೆ ಒಂದೊಂದು ಹಾಡು ಕೇಳೋರ್ಗೂ ತಡೀತಾ ಇರಲಿಲ್ಲ ಜೀವ. ಬಂದು ಮನೆಯಲ್ಲ ಕ್ಯಾಸೆಟ್ ಹಾಕಿದ ತಕ್ಷಣ ಏನೋ ಒಂದು ಆನಂದ. ಸೊ ಆಮೇಲೆ ಅವ್ರ ಥರ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಬಂತು. ಆಮೇಲೆ ಗುರುನ ಹುಡ್ಕೊಂಡು ಹೋದೆ. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನಂತಾನು ಗೊತ್ತಿಲ್ಲ ನನಗೆ. ಏನು ಮ್ಯೂಸಿಕ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅಥವಾ ಇನ್ಸ್ಟ್ರೂಮೆಂಟ್ಗಳು ಕಲಿಬೇಕು ಅನ್ನೋದಲ್ಲ. ಏನು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂದರೆ ಗೊತ್ತಿಲ್ಲ. ಎಲ್ಲೋ ಯಾರಿಗೋ ಕೇಳಿದಾಗ ರೆಹಮಾನ್ ಅವರು ಕೀಬೋರ್ಡ್ ನುಡಿಸ್ತಾರೆ ಅಂದರು. ಕೀಬೋರ್ಡ್ ಹೆಂಗಿರುತ್ತೆ ಅಂತನೂ ಗೊತ್ತಿಲ್ಲ ನನಗೆ. ಆಮೇಲೆ ಕೀಬೋರ್ಡ್ ಕ್ಲಾಸಸ್ ಅಂತ ನಮ್ಮ ಗುರು ಜೇಮ್ಸ್ ಅಂತ, ಮಾಸ್ಟರ್ ಜೇಮ್ಸ್ ಅಂತ, ಜಿಮ್ ಮ್ಯೂಸಿಕ್ ಮಲ್ಲೇಶ್ವರಂ, ಅದು ನಮ್ಮ ಬ್ರದರ್ ಒಬ್ರು ಪದ್ಮನಾಭ್ ಅಂತಿದ್ರು, ಅವರು ಆರ್ಕೆಸ್ಟ್ರಾಲ್ ಹಾಡ್ತಾ ಇದ್ರು. ಅವ್ರದ್ದು ಒಂದು ಲಿಂಕ್ ಸಿಕ್ಕಿದ್ದು. ಅವ್ರು ನನಗೆ ಈ ಕೀಬೋರ್ಡು, ಅವ್ರ ಏಜ್ ಇರ್ಬೋದು ನಿಮಗೆ? ಮೋಸ್ಟ್ಲಿ 17. ನಮ್ಮ ಬ್ರದರ್, ನಮ್ಮ ದೊಡ್ಡಮ್ಮ ಅವ್ರ ಮಗ ಪದ್ಮನಾಭ್ ಅಂತ, ಅವರು ಆರ್ಕೆಸ್ಟ್ರಾಲ್ ಹಾಡ್ತಾ ಇದ್ದಿದ್ದರಿಂದ ಅವ್ರ ಟೀಚರು ಜೇಮ್ಸ್. ಅವ್ರು ನನಗೆ ಈ ಥರ ಇದ್ದಾರೆ, ಅಲ್ಲಿ ಕಲಿಬೋದು ಅಂತೇಳಿ. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಕ್ಲಾಸಸ್ ಸೇರಿಕೊಂಡು ಐ ಸ್ಟಾರ್ಟೆಡ್ ಲರ್ನಿಂಗ್. ಅಲ್ಲಿಂದ ಕಲಿಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆರ್ಕೆಸ್ಟ್ರಾಗಳಲ್ಲಿ ನುಡಿಸ್ದೆ. ಆರ್ಕೆಸ್ಟ್ರಾಯಿಂದ ನಾನು ವಿ ಮನೋಹರ್ ಸರ್ ಹತ್ರ ಕೆಲಸ ಮಾಡೋ ಅವಕಾಶ ಸಿಕ್ತು.
ಅಲ್ಲಿಂದ ಕೆ ಕಲ್ಯಾಣ್ ಸರ್ ಹತ್ರ ಕೆಲಸ ಹೀಗೆ ಸ್ಟಾರ್ಟ್ ಆಯ್ತು ಅದು. ಸೊ ಇದು 17 ವರ್ಷ ಇದ್ದಾಗಿನ ಜರ್ನಿ ಅಂತ ಅನ್ಕೋಣ. ಬಿಫೋರ್ ದ್ಯಾಟ್ ಅರ್ಜುನ್ ಜನ್ಯ ಅವರ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದಾದ್ರೆ, ಸೊ ಯಾವ ತರ ಬೆಳೆದಿದ್ದು, ಬೆಂಗಳೂರಲ್ಲೇ ನೀವು ಹುಟ್ಟಿದಂಥವ್ರು. ಸೊ ಬೆಂಗಳೂರು ನಿಮ್ಮ ಒಂದ್ ರೀತಿ ಇಟ್ಸ್ ಬಿಕಮ್ ಅ ಲೈಫ್ ಬೆಂಗಳೂರು ನಿಮ್ಗೆ. ಸೊ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ, ನನ್ನ ಚೈಲ್ಡ್ಹುಡ್ ಅಂದರೆ ನನಗೆ ಬೆಸ್ಟ್ ಮೆಮರಿ ಅಂದರೆ ನಮ್ಮ ತಂದೆ ಒಬ್ಬರೇ ಮಾಡಿ, ಬೇರೆ ಏನು ನನ್ನ ಮೆಮರೀಸ್ ಇಲ್ಲ. ಯಾಕಂದರೆ ಆ 13 ವರ್ಷದಲ್ಲಿ ನಾನೊಂದು 5 ವರ್ಷ ನನಗೆ ನೆನಪೇ ಇರಲಿಲ್ಲ ಅನ್ಕೊಳ್ಳಿ. ಇನ್ನೊಂದು 8 ವರ್ಷ ಅವ್ರ ಜೊತೆನೆ ಇದ್ದಿದ್ದು. ಅವ್ರ ಜೊತೆ ಅವ್ರು ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಅವ್ರು ತೋರಿಸಿದ ಪ್ರೀತಿ, ಆಮೇಲೆ ಅವ್ರು ಕರ್ಕೊಂಡೋಗಿ ನಮ್ಮ ಸ್ಕೂಲ್ಗೆ ಬಿಡ್ತಾಯಿದ್ರು ಬೆಳಗ್ಗೆ ಹೊತ್ತು. ಸೊ ಬೆಳಗ್ಗೆ ಅವ್ರದ್ದೊಂದು SD ಇತ್ತು. ನಾನು ನಮ್ಮಣ್ಣ ಅವ್ರನ್ನ ಹಿಂದೆಯಿಂದ ತಬ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ವಿ. ದಿನ 7:15 ಬಿಡ್ತಾ ಇದ್ವಿ ಬೆಳಗ್ಗೆ. 8 o'clock ಸ್ಕೂಲ್ ಹತ್ರ ಬಿಡೋರು. ಇಟ್ ವಾಸ್ ಬ್ಯೂಟಿಫುಲ್, ಚೆನ್ನಾಗಿತ್ತು. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಲ್ಲ ನೆನ್ಸ್ಕೊಳ್ಳೋದಾದ್ರೆ ಅಷ್ಟು ನನಗೆ ಕ್ಲಿಯರ್ ಆಗಿ ನೆನಪಿಲ್ಲ ಕರೆಕ್ಟಾಗಿ ಹೇಳೋಕೆ. ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಇವಾಗಿರುವಂತ ಹೆಡ್ ಮಾಸ್ಟರ್ ಒಬ್ರು ಮಾತಾಡಿದ್ದಾರೆ. ನೀವು ಯಾವ ಇಯರ್ ಅಲ್ಲಿ ಅಡ್ಮಿಷನ್ ಆದ್ರಿ, ಏನು ಎತ್ತ ಅಂತ. ಶೇಷಾದ್ರಿಪುರಂ ಸ್ಕೂಲಲ್ಲಿ ಓದಿದ್ದು ನೀವು ಅಂತ. ಪ್ರೈಮರಿ ಗುಲಾಬಿ ಸ್ಕೂಲ್, ಅದಾದ್ಮೇಲೆ ಶೇಷಾದ್ರಿ. ಎಸ್, ಅವ್ರು ಮಾತಾಡಿದ್ದಾರೆ. ಅಂಡ್ ಗುಲಾಬಿ ಸ್ಕೂಲ್ ಅಲ್ಲೂ ಕೂಡ ಸಿಸ್ಟರ್ ಕೂಡ ಮಾತಾಡಿದ್ದಾರೆ. ನೀವು ಅವಾಗ ಹೇಗೆ ಓದ್ತಾ ಇದ್ರಿ, ನೀವು ಯಾವಾಗ ಅಡ್ಮಿಷನ್ ತಗೊಂಡ್ರಿ ಅಂತ. ಸರ್, ಅದೊಂದು ಚಿಕ್ಕ ಕ್ಲಿಪ್ ಇದೆ, ನೋಡ್ಕೊಂಡು ಬರೋಣ. I am Sister Pratima, headmistress of Gulabi Higher Primary English Medium. I am happy that Arjun Janya sir studied in our school. ಈ ಖ್ಯಾತ ನಿರ್ದೇಶಕರು ಹಾಗೂ ಗಾಯಕರಾದ ಇವರು ನಮ್ಮ ಶಾಲೆಯಲ್ಲಿ ಕಲ್ತಿರೋದು ಒಂದು ಹೆಮ್ಮೆಯ ವಿಷಯವಾಗಿದೆ. ಶುಭವನ್ನು ಕೋರುತ್ತೇನೆ. ಅರ್ಜುನ್ ಜನ್ಯ ಅವರ ಹಿಂದಿನ ಹೆಸರು ಲೋಕೇಶ್ ಕುಮಾರ್ SA ಅಂತ. ಅವರು ನಮ್ಮ ಶಾಲೆಯಲ್ಲಿ 93-94ನೇ ಸಾಲಿನಲ್ಲಿ 8ನೇ ತರಗತಿಗೆ ಪ್ರವೇಶ ಹೊಂದಿ 95-96ರಲ್ಲಿ SSLC ಉತ್ತೀರ್ಣರಾಗಿ ನಮ್ಮ ಶಾಲೆಯಿಂದ ಪಾಸಾಗಿ ಆಚೆ ಹೋಗಿದ್ದಾರೆ. ಅವರು ನಮ್ಮ ಶಾಲೆಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ರಿಗೂ ಸಹ ಕೀರ್ತಿಯನ್ನು ತಂದಿದ್ದಾರೆ. ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಎಂಬುದೇ ನಮ್ಮೆಲ್ಲರ ಆಶಯ. ಕಾಲೇಜ್ ನೀವು ಇಲ್ಲಿ ಯಲಹಂಕ ಶೇಷಾದ್ರಿಪುರಂ ಅಲ್ಲಿ ಮಾಡಿದ್ದು? ಯಲಹಂಕ ಶೇಷಾದ್ರಿಪುರಂ ಅಲ್ಲಿ ಒಂದು 6 ತಿಂಗಳು ಓದಿದ್ದು. ಸೊ ನಾಟ್ ಇಂಟು ದಟ್ ಮಚ್ ಆಫ್ ಎಜುಕೇಶನ್, ಅಂದ್ರೆ ಓದೋದು ಅಷ್ಟು ಮ್ಯೂಸಿಕ್ 10th ವರೆಗೂ ಐ ಥಿಂಕ್ ಚೆನ್ನಾಗಿ ಓದಿದೆ ನಾನು. 10th ನನಗೆ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು, ಮ್ಯೂಸಿಕ್. ಸೊ ವೆನ್ ಐ ಸ್ಟಾರ್ಟೆಡ್ ಮ್ಯೂಸಿಕ್ ನಾನು ಓದಕ್ಕಾಗಿಲ್ಲ, ಕಾಲೇಜ್ ಕರೆಕ್ಟಾಗಿ ಹೋಗೋಕ್ಕಾಗಿಲ್ಲ, ಬರೀ ಇದರಲ್ಲೇ ಇರೋದ್ರಿಂದ ಆಗಿಲ್ಲ. ಬಟ್ ಶೇಷಾದ್ರಿಪುರಂ ಯಲಹಂಕಲ್ಲಿ ಒಂದು 6 ತಿಂಗಳು ಓದಿದೆ ನಾನು. ಅಲ್ಲಿಂದ ಒಂದು RT ನಗರಲ್ಲಿ ಒಂದು RTM ಅಂತ ಒಂದಿತ್ತು, ಅಲ್ಲೊಂದು 6 ತಿಂಗಳು ಓದಿದೆ. ಅಲ್ಲಿಂದ ತಿರ್ಗಾ ಇವೆಂಟು ಆದರ್ಶ ಪಾಲಿಟೆಕ್ನಿಕ್ RT ನಗರ್. ಸೊ ಅಲ್ಲಿ 3 ವರ್ಷ ಓದಿದೆ. ಬಟ್ ಐ ಡಿಂಟ್ ಫಿನಿಶ್ ಡಿಪ್ಲೊಮಾ, ಮುಗ್ಸಕ್ಕಾಗಿಲ್ಲ. ಪ್ರತಿ ವರ್ಷನೂ 4-5 ಸಬ್ಜೆಕ್ಟ್ ಬ್ಯಾಕ್ ಎಂಡ್ ಅಲ್ಲಿ ಇತ್ತು. ಲಾಸ್ಟ್ ಅಲ್ಲಿ ಎಲ್ಲ ಸೇರಿದ್ರೆ 14 ಸಬ್ಜೆಕ್ಟ್ ಏನೋ ಇತ್ತು. ಅವೆಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಷ್ಟೊತ್ತಿಗೆ ಐ ವಾಸ್ ವರ್ಕಿಂಗ್ ಇನ್ ಆರ್ಕೆಸ್ಟ್ರಾಸ್. ಸೊ ನಾವು ನಿಮ್ಮ ತಾಯಿನ ಕೇಳ್ತಾ ಇದ್ವಿ, ಸರ್ ಅರ್ಜುನ್ ಸರ್ ಬಗ್ಗೆ ಏನಾದ್ರು ಹೇಳಿ ಅಂತ. ಅವ್ರು ಹೇಳ್ತಾರೆ, ಅವ್ನು ತುಂಬಾ ಒಳ್ಳೆ ಮಗು, ನಂಗೆ ಏನು ಹಿಂಸೆನೆ ಕೊಟ್ಟಿಲ್ಲ, ನಂಗೆ ಏನಂತ ಹೇಳಿ ಅಂತ ಹೇಳ್ತಾ ಇದ್ರು. ತಾಯಿ ಬಗ್ಗೆ ಹೇಳೋದಾದ್ರೆ, ತಾಯಿ ಬಂದು ಭಾಳ ಚಿಕ್ಕ ವಯಸ್ಸಲ್ಲಿ ಅವರು ನಮ್ಮ ತಂದೆ ಹೋದ್ಮೇಲೆ ಇಟ್ಸ್ ವೆರಿ ಟಫ್ ಆಸ್ ಅ ವುಮನ್. ಅವರು ನಮ್ಮ ಅಣ್ಣನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಒಂದು ದೊಡ್ಡ ಬ್ಲೋ ಅದು. ಸಡನ್ನಾಗಿ ಆಚಿನ ಜಗತ್ತೇ ಗೊತ್ತಿಲ್ಲ ನಮ್ಮ ಕುಟುಂಬಕ್ಕೆ. ನಮ್ಮ ತಂದೆ ಇರೋವರೆಗೂ ಮಾತ್ರ ಗೊತ್ತು. ಅವ್ರು ಹೋದ್ಮೇಲೆ ಇಡೀ ಪ್ರಪಂಚ ಅವಾಗ ನಾವು ನೋಡೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ತಾಯಿನೂ ಅದೇ ರೀತಿನೇ. ಸೊ ದಟ್ ಜರ್ನಿ ವಾಸ್ ರಿಯಲಿ ಟಫ್. ಆ ಜರ್ನಿನಲ್ಲಿ ನಮ್ಮ ತಾಯಿ ಪೇಷನ್ಸಿಂದ ಇದ್ದು ನಮ್ಮ ಅಣ್ಣನ ಕ್ಲಿಯರಾಗಿ ನೋಡ್ಕೊಂಡಿದ್ದಾಗಲಿ. ಈಗಲೂ ನಾನು ದಿನಕ್ಕೊಂದು ಟೈಮ್ ಮಾತ್ರ ಊಟ ಮಾಡೋದು. ಆ ಒನ್ ಟೈಮ್ ನಮ್ಮ ತಾಯಿ ಅಡುಗೆ ಮಾಡಿಟ್ಟಿರ್ತಾರೆ. ಒನ್ ಟೈಮ್ ತಿಂತಾನೆ ಅಂತ ಏನೇನು ಬೇಕು ಎಲ್ಲ ಮಾಡಿಟ್ಟಿರ್ತಾರೆ. ಒಂದು ಐಟಮ್ ಕಮ್ಮಿ ಇಟ್ಟಿರಲ್ಲ. ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ. ಈಗಲೂ ಕರೆಕ್ಟಾಗಿ 1:30 ಮನೆಗೆ ಹೋಗ್ತೀನಿ. 1:30 to 2 ಊಟ ಮಾಡೋರು ಎದುರುಗಡೆನೆ ಕೂತಿರ್ತಾರೆ. ನನ್ನ ಮಗ ಸಣ್ಣ ಹುಡುಗನಿಂದ ತುಂಬಾನೇ ಸೈಲೆಂಟ್. ನಮ್ಗೆ ಏನೂ ತೊಂದರೆ ಕೊಟ್ಟಿಲ್ಲ ಹುಡುಗ. ತಂದೆ ಇರುವಾಗ ಕಷ್ಟ ಏನು ಗೊತ್ತಾಗ್ಲಿಲ್ಲ, ನಮ್ಮವರೆಗೂ ಗೊತ್ತಾಗ್ಲಿಲ್ಲ. 8th ಹೋಗ್ಬೇಕಾಗಿತ್ತು, ಸಡನ್ ಆಗಿ ಎಕ್ಸ್ಪೈರ್ಡ್ ಆಗಿಬಿಟ್ರು. ತುಂಬ ಕಷ್ಟದಿಂದಾನೇ ಅವರು ಇವ್ರನ್ನ
ಕೇಳ್ಕೊಂಡು ಈ ಲೈನ್ ಬಂದ. ಒಂದು ಸ್ವಲ್ಪ ನಾನ್ ವೆಜ್ ಪ್ರಿಯ. ಚೆನ್ನಾಗಿದೆಯೇನೋ ಅಂತ ನಾವು ಕೇಳಿದ್ರೆ ಸೂಪರ್ ಆಗಿದೆ ಮಮ್ಮಿ, ಚೆನ್ನಾಗಿದೆ ಅಂತಾನೆ ಹೇಳೋದು. ಯಾರಿಗೂ ಮನ್ಸು ನೋಯಿಸಲ್ಲ. ಫಸ್ಟ್ ಡೈರೆಕ್ಷನ್ ಫಿಲಮ್ ಮಾಡ್ತಿದ್ದಾನೆ 45 ಅಂತ. ಮೊಬೈಲಲ್ಲೇ ಚಿಕ್ಕದಾಗಿ ನೋಡಿದೆ, ತುಂಬಾ ಚೆನ್ನಾಗಿ ಬರ್ತಿದ್ದೆಪ್ಪ ಫಸ್ಟ್ ಫಿಲಮ್. ನಾನು ಪ್ರೌಡ್ ಆಫ್ ಯು. ನಿಮ್ಮ ಫ್ರೆಂಡ್ಸ್ ಇವಾಗ್ಲೂ ಕೂಡ ನಿಮ್ಮ ಟಚ್ ಅಲ್ಲಿ ಇದಾರಾ? ಯಾವ ರೀತಿ ನೀವು ಕಾಲೇಜ್ ಡೇಸ್ ಫ್ರೆಂಡ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇದ್ದೀರಾ? ಇಲ್ಲ, ನನಗೆ ತುಂಬ ಕಮ್ಮಿ ಫ್ರೆಂಡ್ಸ್ ಮೇಡಮ್. ನನಗೆ ಅಷ್ಟೊಂದು ಫ್ರೆಂಡ್ಸ್ ಅಂತಿಲ್ಲ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಒಬ್ಬ ಪ್ರಕಾಶ್ ಅಂತ. ಸೊ ಅವ್ರು ನನ್ನ ಮನೆ ಎದುರುಗಡೆನೇ ಇದ್ದಾರೆ. ಕಾಲೇಜ್ ಅಂತ ನನಗೆ ಫ್ರೆಂಡ್ಸ್ ಇದ್ರು, ಬಟ್ ಎಲ್ಲರೂ ಈಗ ಟಚ್ ಅಲ್ಲಿ ಇಲ್ಲ. ಅಶ್ವಿನ್ ಅಂತ ಒಬ್ಬ ಇದ್ದಾನೆ. ಓಕೆ, ಸೊ ಪ್ರಕಾಶ್ ಅನ್ನೋರ ಬಗ್ಗೆ ಹೇಳ್ತಾ ಇದ್ರಿ. ಪ್ರಕಾಶ್ ಅವ್ರು ಕೂಡ ನಿಮ್ ಬಗ್ಗೆ ಬೇಕಾದಷ್ಟು ಸೀಕ್ರೆಟ್ಸ್ ರಿವೀಲ್ ಮಾಡಿದ್ದಾರೆ. ಸೊ ಅದೊಂದು ಅವರು ಕೂಡ ಮಾತಾಡಿದ್ದಾರೆ, ಅದ್ರ ಬಗ್ಗೆನೂ ನೋಡ್ಕೊಂಡು ಬರೋಣ. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ಒಂದು 35 ಇಯರ್ಸಿಂದ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಮ್ಯೂಸಿಕ್ ಡೈರೆಕ್ಟರ್ ಆಗಿಂದ ಮುಂಚೆ ಅವರು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ಅವ್ರಿಗೆ. ಸ್ಟೆಪ್ ಬೈ ಸ್ಟೆಪ್ ತುಂಬ ಕಷ್ಟ ಬಿದ್ದು ಮುಂದೆ ಬಂದಿದ್ದಾರೆ ಅವರು. ಆರ್ಕೆಸ್ಟ್ರಾ ಅವರು ₹100 ಕೊಟ್ಟು ಆಟೋಲ್ಲಿ ಹೋಗಪ್ಪ ಅಂದ್ರೂ ನೈಟ್ ಹೊತ್ತು ನಡ್ಕೊಂಬಂದಿರೋಂಥ ಪ್ರಸಂಗಗಳಿದ್ದಾವೆ ಅವ್ರಿಗೆ. ಹೈಸ್ಕೂಲೆಲ್ಲ ನಮ್ಮದು ಅವ್ರದ್ದೆಲ್ಲ ಒಂದು ಸ್ವಲ್ಪ ಹುಡುಗಾಟನೇ ಇತ್ತು. UC ಆದಮೇಲೆ ಅವರು ಫುಲ್ ಕಾನ್ಸಂಟ್ರೇಷನ್ ಮ್ಯೂಸಿಕ್ ಮೇಲೆ ಹಾಕ್ಬಿಟ್ರು. ಅವ್ರು ಯಾರ ಜೊತೆನೂ ಸೇರೋದಿಲ್ಲ, ಅಷ್ಟು ಮಾತಾಡೋದಿಲ್ಲ. ಫ್ರೆಂಡ್ಶಿಪ್ಗೆ ಉದಾಹರಣೆ ಅಂದರೆ ಅವ್ರಿಗೆ ಕೊಡಬೇಕು ಆ್ಯಕ್ಚುಲಿ. ಯಾಕಂದರೆ ನಂದೊಂದು ಕೆಲವು ಏನೋ ಒಂದು ಬಿಸ್ನೆಸ್ ಪ್ರಾಬ್ಲಮ್ ಆಗಿ ಒಂದು ಸ್ವಲ್ಪ ಕಮಿಟ್ಮೆಂಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು. ನನ್ನ ಕಮಿಟ್ಮೆಂಟೇ ನನಗೆ ಗೊತ್ತಿಲ್ದಂಗೆ ತೀರಿಸಿದ್ದಾರೆ ಅಂದರೆ ಅಂಥ ದೊಡ್ಡ ವ್ಯಕ್ತಿನ, ಅಂಥ ಫ್ರೆಂಡ್ಶಿಪ್ಪಲ್ಲಿ ಇಂಥ ವ್ಯಕ್ತಿ ನಾನು ನೋಡೇ ಇಲ್ಲ. ಚೆನ್ನಾಗಾದರೆ ಒಂದು 4 ಜನ ಚೆನ್ನಾಗಾಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಪ್ರಕಾಶ್ ಅವರು ಹೇಳ್ತಾ ಇದ್ರು, ನಮಗೆ ಆರ್ಕೆಸ್ಟ್ರಾಗೆಲ್ಲ ಹೋಗುವಾಗ ತುಂಬಾ ಟಫ್ ಟೈಮು, ಆ ಸಿಚುವೇಶನ್ಸು, ತುಂಬಾ ಹರ್ಡಲ್ಸ್ ಫೇಸ್ ಮಾಡಿ ನೀವು ಇದಕ್ಕೆ ಬಂದಿದ್ದೀರಾ. ಆ ಡೇಸ್ ಬಗ್ಗೆ ನೆನಪಿಸ್ಕೊಳ್ಬೋದಾ? ಪ್ರಕಾಶ್ ಅಂತ ಹೇಳಿದ್ರೆ ವೆರಿ, ನಾನು ಕಲಿಯೋ ಟೈಮಿಂದ ಜೊತೆಲಿ ಇರೋದ್ರಿಂದ ಬ್ಯಾಂಗ್ಳೂರ್ನ ಪರಿಚಯ ಮಾಡಿಸಿದ ಅವನೇ. ಸೈಕಲಲ್ಲಿ ಅವ್ನು ತುಳ್ಕೊಂಡು ಹೋಗಿ ನಾನು ಹಿಂದೆ ಕೂತ್ಕೊತಾ ಇದ್ದೆ. ಒಂದ್ಸತಿ ಇಬ್ರು ಸೈಕಲ್ ಬಿಟ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ವಿ. ಒಂದು ₹2 ₹5 ಇದ್ರೆ ಜೋಬಲ್ಲಿ, ಅದೇ ನಮಗೆ ದೊಡ್ಡ ವಿಷಯ. ಸೊ ಅದು ಮೆಮರೀಸ್. ಆಮೇಲೆ ಕ್ಲಾಸಸ್ ಎಲ್ಲ ಹೋಗ್ಬೇಕಾದ್ರೆ ಸುಮಾರು ಸತಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕಂದ್ರೆ ಅವನೇ ಬೈಕ್ ತೊಗೊಂಬರೋನು. ಬೈಕಿಂದ ಕೀಬೋರ್ಡ್ ಇಟ್ಕೊಂಡು ಜಯನಗರ ಅಲ್ಲೆಲ್ಲ ಡ್ರಾಪ್ ಮಾಡೋನು. ಐ ಡಿಂಟ್ ನೋ ಎನಿ ಏರಿಯಾಸ್. ಸೊ ಎಲ್ಲ ಜಾಗಗಳಿಗೆ ಹೆಂಗೆ ಹೋಗೋದು, ಬಸ್ಸಲ್ಲಿ ಹೆಂಗೆ ಓಡಾಡೋದು, ಇದೆಲ್ಲ ತೋರಿಸ್ಕೊಟ್ಟಿದ್ದೆ ನನ್ನ ಫ್ರೆಂಡ್ ಪ್ರಕಾಶ್ ಅಂತ. ಈಗಲೂ ವೆರಿ ಗುಡ್ ಫ್ರೆಂಡ್. ನಿಮ್ಮ ವೈಫ್ ಗೀತಾ ಅವ್ರ ಬಗ್ಗೆ ಮಾತಾಡುವಾಗ, ಐ ಹರ್ಡ್ ದಟ್ ನಿಮ್ ಲವ್ ಮ್ಯಾರೇಜ್ ಅಂತ ಹೇಳಿ. ಸೊ ಮದ್ವೆಗಿಂತ ಮುಂಚೆ ಅವ್ರನ್ನ ನೀವು ಪ್ರಪೋಸ್ ಮಾಡಕ್ ಹೋದಾಗ ಅವ್ರೇನೋ ಬೈದಿದ್ರು, ನೀವು ಬೈಸ್ಕೊಂಡಿದ್ರಿ. ಆಫ್ಟರ್ ಒಂದು 5-6 ಇಯರ್ಸ್ ಆದ್ಮೇಲೆ ಮತ್ತೆ ಕಮ್ಯುನಿಕೇಶನ್ ಆಗಿ ಬಂದ್ವಿ. ಸೊ ಮ್ಯಾರೇಜ್ ಬಗ್ಗೆ ಹೇಳೋದಾದ್ರೆ? ರೀ 2 ಇಯರ್ಸ್ ಇಂದ ನೀವು ಮೈಸೂರಿಗೆ ಬಂದು ತುಂಬಾ ಅಪರೂಪ ಆಗೋಯ್ತು. 2004 ಅಲ್ಲಿ ಮೀಟ್ ಆದ್ವಿ. ಮನೇಲಿ ಎಲ್ಲಾರ್ಗು ಗೊತ್ತಾಯ್ತು ಲವ್ ಮಾಡ್ತಾ ಇದೀವಿ ಅಂತ. ಮದುವೆ ಆಗಿದ್ದು 2006 ಅಲ್ಲಿ. ಆಗುತ್ತೋ ಇಲ್ವೋ ಅಂತಾನೆ ಇದ್ವಿ, ಯಾಕಂದ್ರೆ ಯಾರು ಒಪ್ತಾನೆ ಇಲ್ಲ. ಈ ಕಡೆ ನಮ್ಮ ಅಪ್ಪ ಅಮ್ಮನೂ ಒಪ್ತಾ ಇಲ್ಲ, ಈ ಕಡೆ ನಮ್ಮ ಅತ್ತೆನೂ ಒಪ್ತಾ ಇರ್ಲಿಲ್ಲ. ನಮ್ಗಂತೂ ನಾನಂತೂ ಹೋಪ್ ಕಳ್ಕೊಂಡ್ಬಿಟ್ಟಿದ್ದೆ ಆ ಟೈಮಲ್ಲಿ. ಅವಾಗ ನೀವೇ ಬಂದು ಅವ್ರನ್ನ ಕನ್ವಿನ್ಸ್ ಮಾಡಿ, ಅದು ಫಸ್ಟ್ ನನ್ನ ಡ್ರೀಮ್ ಕಮ್ ಟ್ರೂ. ಅಂದ್ರೆ ಅದೇ 15 ಇಯರ್ಸ್ ಇರ್ಬೇಕಾದ್ರೆ ಇವ್ನ ಒಂದು ಮದ್ವೆಲಿ ನೋಡಿದ್ದು. ಫಸ್ಟ್ ಕ್ರಶ್ ಅಂತಾರಲ್ಲ, ಆ ಥರ ಅಜ್ಜನ್ಗೆ ನನ್ನ ಮೇಲೆ ಫಸ್ಟ್ ಕ್ರಶ್ ಆಗಿದ್ದು. ಹಂಗಂಗೆ ಬ್ರೇಕಪ್ ಆಯಿತು, ಅದೇನೋ ಗೊತ್ತಿಲ್ಲ. ಆಫ್ಟರ್ 5 ಇಯರ್ಸ್ 2004 ಅಲ್ಲಿ ನಾನು ಅರ್ಜುನ್ ಮೀಟ್ ಆಗಿದ್ದು. ಆ ಕಷ್ಟದಿಂದ ಬಂದು ಇಲ್ಲಿ ತನಕ ಬಂದಿದ್ದಾರೆ ಅರ್ಜುನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಅರ್ಜುನ್. ಅವ್ರು ತುಂಬ ಇಷ್ಟ ಅಂದರೆ ಬಿರಿಯಾನಿ. ನಮ್ಮ ಅತ್ತೆ ಮಾಡೋ ಬಿರಿಯಾನಿ ತುಂಬ ಇಷ್ಟ. ನಮ್ಮ ಅತ್ತೆ ಥರ ನನಗೆ ಇದುವರೆಗೂ ನನಗೆ ಕೈ ಗುಣ ಬಂದಿಲ್ಲ. ಆದರೆ ಅರ್ಜುನ್ ಅಂತೂ ಸಖತ್ ಚೆನ್ನಾಗಿ ಕುಕ್ ಮಾಡ್ತಾರೆ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಅಟ್ಲೀಸ್ಟ್ ನಮ್ಮ ಜೊತೆ ಒಂದು ವೀಕ್ ಆದ್ರೂ ಸ್ಪೆಂಡ್ ಮಾಡ್ತಾ ಇದ್ರು, ಒಂದು ಮಂತಲ್ಲಿ. ಆದರೆ ಇವಾಗಂತೂ ತುಂಬ ಕಮ್ಮಿ ಆಗೋಯ್ತು. ಇದು ಫಸ್ಟ್ ಟೈಮ್ ಅವರು ಫಿಲ್ಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಫಿಲ್ಮ್ 45. ನನ್ನ ದೇವರಲ್ಲಿ ಕೇಳ್ಕೊಡೋದು ಒಂದೇ, ಆ ಫಿಲ್ಮ್ ಚೆನ್ನಾಗಿ ಹಿಟ್ ಆಗಬೇಕು. ಇವಾಗ ಏನಾದರೂ ಒಂದು ಫಿಲ್ಮ್ ರಿಲೀಸ್ ಆಗಿ ಅವಾರ್ಡ್ ಬಂದರೆ ನಮ್ಮ ಡ್ಯಾಡಿ ಇರಬೇಕಾಗಿತ್ತು, ಮತ್ತು ನಮ್ಮ ಅಣ್ಣ ಇರಬೇಕು, ನಮ್ಮ ಭಾವ ಇರಬೇಕಾಗಿತ್ತು ಅಂತ ಅದು ಒಂದಿರುತ್ತೆ. ಓಕೆ, ಆಲ್ ದ ಬೆಸ್ಟ್ ರೀ. ಮ್ಯಾರೇಜ್ ನಿಜವಾಗ್ಲೂ ತುಂಬ ಆ ವಿಷಯದಲ್ಲಿ ತುಂಬ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಯಾಕಂದರೆ ಮೈ ವೈಫ್ ತುಂಬ ಅಂದರೆ ತುಂಬ ವೆರಿ ರೇರ್ ಕ್ಯಾಟಗರಿ ಈ ವೈಫ್ಗಳಲ್ಲಿ. ಯಾಕಂದರೆ ಅವರು ಇವತ್ತವರೆಗೂ ಯಾವ ರೀತಿನೂ ಡಿಮ್ಯಾಂಡ್ಸ್ ಇಲ್ಲ, ಅಥವಾ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಆ್ಯಂಡ್ ಇದೆಲ್ಲ ಮಾಡಬೇಕು ಅಂತ ಮಾಡಿಲ್ಲ. ಬಿಕಾಸ್ ನಾನು ಮ್ಯೂಸಿಕ್ ಡೈರೆಕ್ಟ್ರು ಅಥವಾ ಏನೇ ಸೆಲೆಬ್ರಿಟಿ ಅಂತಾರಲ್ಲ, ಆ ಥರ ಯಾವತ್ತೂ ನೋಡಿಲ್ಲ. ಶಿ ಈಸ್ ಜಸ್ಟ್ ದೇರ್ ಅಷ್ಟೇ. ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಸಪೋರ್ಟಿವ್ ಆಗಿ ಎಷ್ಟೊಂದು. ಯಾಕಂದರೆ ನಾನು ಮದುವೆ ಆಗಿ ಈಗ 17-18 ವರ್ಷ ಹತ್ರ ಆಗ್ತಾ ಇದೆ. ಈ 17 ವರ್ಷದಲ್ಲಿ
5 ವರ್ಷ 6 ವರ್ಷ ಜೊತೆಲಿ ಇದ್ದಿರ್ಬೋದು ಅಷ್ಟೇ. ಅಷ್ಟೇ. ಮಿಕ್ಕಿದ್ದೆಲ್ಲನೂ ನನ್ನ ಮಗಳನ್ನ ಕಂಪ್ಲೀಟಾಗಿ ನೋಡ್ಕೊಂಡಿದ್ದ ಗೀತಾನೆ. ನನ್ನ ಮಗಳು ಇವತ್ತು ಎಷ್ಟು ಉದ್ದ ಬೆಳೆದಿದ್ದಾಳೆ, ಅವಳಿಗೇನಾದರೂ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಇದೆ ಅಂದರೆ ಅದು ಅವ್ರ ತಾಯಿಯಿಂದಾನೆ. ಸೊ ಗೀತಾ ಅದು ಕೊಡುಗೆ ಜಾಸ್ತಿ ಇದೆ ನನ್ನ ಲೈಫಲ್ಲಿ. ಈ ಸಕ್ಸಸ್ಸಲ್ಲಿ ಅವರು ಅಷ್ಟು ಪೇಷನ್ಸಲ್ಲಿ ಇಲ್ಲದೆ ಇದ್ದಿದ್ರೆ, ಈಗ ಹೇಳ್ತಾರಲ್ಲ ಮನೇಲಿ ನೆಮ್ಮದಿ ಇಲ್ಲ ಅಂತಂದ್ರೆ ಹೊರಗಡೆ ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಮನೆಯಲ್ಲಿ ಕಂಪ್ಲೀಟಾಗಿ ನನ್ನ ಕಡೆಯಿಂದ ಏನೇ ಮಿಸ್ಟೇಕ್ಸ್ ಆದ್ರೂ ನನ್ನ ಜೊತೆಲೇ ನಿಂತು ಇವತ್ತವರೆಗೂ ನಿಂತಿರೋದು ಮಹಾನ್ ಶಕ್ತಿ ನನ್ನ ಹೆಂಡತಿ. ಸೊ ನಿಮ್ಮ ಮಗಳು ಮತ್ತೆ ವೈಫ್ ಹತ್ರ ಮಾತಾಡುವಾಗ ಅವ್ರೊಂದು ಸಣ್ಣ ಕಂಪ್ಲೇಂಟ್ ಮಾಡಿದ್ದಾರೆ, ಟೈಮ್ ಕೊಡಲ್ಲ ನಮ್ಗೆ ಅಂತ ಹೇಳಿ. ಸೊ ಅದನ್ನ ಹೆಂಗ್ ಕಾಂಪನ್ಸೇಟ್ ಮಾಡ್ತೀರಾ? ನಾನು ಟೈಮ್ ಸಿಕ್ಕಿದಾಗ ಅಲ್ಲೇ ಇರ್ತೀನಿ ಮೇಡಮ್. ಟೈಮ್ ಸಿಕ್ಕಿದ್ರೆ ನನಗೆ ಫಸ್ಟ್ ಆಪ್ಷನ್ನೇ ಮೈಸೂರಿಗೆ ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಬಟ್ ಅವ್ರಿಗೂ ಗೊತ್ತು ದಟ್ ನೋ, ಹೆಂಗೆ ಕ್ಯಾಲೆಂಡರ್ ಹುಡುಕಿದ್ರು ನಾನೇ ಹೇಳ್ತೀನಿ ಇಷ್ಟೆಲ್ಲ ಇದೆ, ನಿಮಗೆ ಗೊತ್ತು, ಯಾವಾಗ ಬರ್ಬೇಕು ಹೇಳಿ ಬರ್ತೀನಿ ಅಂತ. ಅವ್ರು ನೋಡ್ತಾರೆ ಬರೋಕ್ಕಾಗಲ್ಲ ಬಿಡಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಬ್ರದರ್ ಬಗ್ಗೆ ಹೇಳೋದಾದ್ರೆ, ಚೈಲ್ಡ್ಹುಡ್ ಅಲ್ಲೆಲ್ಲ ಜೊತೆಲೇ ಬೆಳೆದಿದ್ರಿ, ಸಾಕಷ್ಟು ಸಿಚುವೇಶನ್ಸ್ನ ಶೇರ್ ಮಾಡಿರ್ತೀರಾ. ಸೊ ನಿಮ್ಮ ಬ್ರದರ್ ವಿಚಾರವನ್ನು ಹಂಚ್ಕೊಳ್ಳೋದಾದ್ರೆ? ಅಣ್ಣ, ನಿಮ್ಮ ಬ್ಯಾಂಡಿಂಗ್ 19 ವರ್ಷದ್ದು. ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಕಷ್ಟಪಟ್ಕೊಂಡು ಒಂದೊಂದೇ ಹಂತವಾಗಿ ಬೆಳ್ಕೊಂಡು ಬಂದಿದ್ದೀರಾ. ಹಾಗೆ ಮ್ಯೂಸಿಕ್ ಆದಮೇಲೆ ಈಗ ಮೂವಿಗೂ 45 ಮೂವಿಗೂ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಅದು ತುಂಬಾ ಖುಷಿ ಆಗ್ತದೆ ನಮಗೆ. ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೆ ಫಿಲಿಮು ನೀವು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಇಷ್ಟೊಂದು ಬ್ಯುಸಿ ಇರುವಾಗ್ಲೂ ಮನೆಗೂ ನೀವು ಟೈಮ್ ಕೊಡ್ತೀರಲ್ಲ, ಅದು ಸ್ವಲ್ಪ ಟೈಮಲ್ಲೇ ನಾವು ತುಂಬ ಖುಷಿಯಾಗಿರ್ತೀವಿ. ಈ ಬ್ಯುಸಿ ಶೆಡ್ಯೂಲಲ್ಲೂ ನೀವು ಹೆಲ್ತ್ ಕಡೆ ತುಂಬಾ ಗಮನ ಕೊಡಬೇಕು ಅಂತ ಹೇಳ್ತೀನಿ. ಆಯ್ತು ಚಿಕ್ಕಪ್ಪ, ನಾನು ಚಿಕ್ಕವಳಿಂದನೂ ನಿನ್ನನ್ನು ಎತ್ತಿ ಆಡಿಸಿದ್ಯಾ. And I'm really grateful to have such a good father like you in my life. The little moments we share are my favorite moments. Yakandre I know you're always busy and nam time sigade now nodade lunch time alli illa andre when we have a family gather up. I feel really lucky to have you and have someone like you to guide me to the right path. ಬ್ರದರು ಅಷ್ಟೇ ಒಂದು ಬ್ಯೂಟಿಫುಲ್ ಮೆಮರಿ ನನಗೆ. ಚೈಲ್ಡ್ಹುಡ್ಡಿಂದನೂ ಜೊತೆಲೇ ಇದ್ದಿದ್ದಲ್ಲ, ಒಂದೇ ಮನೆಯಲ್ಲಿ ಇದ್ವಿ ನಾವು. ಜಾಯಿಂಟ್ ಫ್ಯಾಮಿಲಿ ಆಗೇ ಇದ್ವಿ. ನಮ್ಮ ಅಣ್ಣನ ಮದುವೆ ಆಗಲಿ ನನಗೆ ಮದುವೆ ಆದ್ರೂ 12-13 ವರ್ಷ ನಾವೆಲ್ಲ ಒಟ್ಟಿಗೆನೇ ಇದ್ವಿ. ನಂದು ನಮ್ಮ ಅಣ್ಣ ಈ ಮನೆಗಳಲ್ಲಿ ಏನಾದರೂ ಗಲಾಟೆ ಅದೆಲ್ಲ ಹೇಳ್ತಾರಲ್ಲ, ಆ ಥರ ಒಂದೂ ಇವತ್ತವರೆಗೂ ಯಾವ ರೀತಿನೂ ಇಲ್ಲ. ಫ್ಯಾಮಿಲಿ ಡಿಸ್ಪ್ಯೂಟು ಇಲ್ಲ ಅಥವಾ ಮನಸ್ತಾಪನೂ ಇಲ್ಲ, ಏನೂ ಇಲ್ಲ. ವೆರಿ ಜೋವಿಯಲ್ ಪರ್ಸನ್ ಆಗಿದ್ರು ಅವರು. ವೆರಿ ಆರಾಮಾಗಿದ್ರು ಲೈಫ್ ಪೂರ್ತಿ. ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್. ಸೊ ನಿಮಗೆ ಅವರನ್ನು ಕಳ್ಕೊಳ್ಳೋಂಥ ಮೂಮೆಂಟ್, ಎಲ್ಲರ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬರುತ್ತೆ, ನೀವೇ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀರಾ. ಬಿಕಾಸ್ ನಮಗೆ ನಿಮ್ಮ ಅತ್ತಿಗೆ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು, ನಮ್ಗೆ ಯಾವತ್ತೂ ಅವ್ರು ಹೊರಗಡೆ ಅವ್ರ ಥರ ನೋಡಿಲ್ಲ. ಈಕ್ವಲಿ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಅದಕ್ಕೆ ಪ್ರಿಯಾರಿಟಿ ಕೊಡ್ತಾ ಇರೋದಿದೆಯಲ್ಲ, ಅದಕ್ಕೊಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ನಮ್ಮ ತಂದೆ ಹೋದಾಗ ಯಾರು ನಮ್ಮ ಜೊತೆಲಿ ನಿಲ್ಲದೇ ಇದ್ದಾಗ ನಮ್ಗೆ ಏನೇನು ನೋವುಗಳಾಯ್ತಲ್ಲ, ಏನೇನು ಕಷ್ಟ ಬಂತು, ಅದೆಲ್ಲ ನನಗೊಂದು ಪಾಠ. ಈಗ ನಾನು ಆ ಸಿಚುವೇಶನ್ ನೋಡ್ಬಿಟ್ಟಿದ್ದೀನಿ. ಹೌ ಕ್ಯಾನ್ ಐ, ಅದ್ರ ಕಷ್ಟ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ಆದ್ದರಿಂದ ಆ ನೋವುಗಳು ಅವ್ರಿಗೆ ಯಾರಿಗೂ ಆಗದೇ ಇರಲಿ ಅನ್ನೋದು ನಾನು ಅನುಭವಿಸಿದ್ದು. ಅವ್ರು ಯಾರಿಗೂ ಆಗ್ಬಾರ್ದು. ನನಗೂ ಎಲ್ಲ ಗೊತ್ತಿದ್ದು, ನಾನು ಅದೇ ರೀತಿ ಆಡಿದ್ರೆ ಮನುಷ್ಯತ್ವಕ್ಕೆ ಬೆಲೆನೇ ಇರಲ್ಲ. ಸೊ ದೇವ್ರು ನನಗೊಂದು ಪಾಠ ಕಲಿಸಿದ್ದಾನೆ. ಆ ಪಾಠ ಕಲ್ತ್ಕೊಂಡು ನಾನು ಈಗ ಜವಾಬ್ದಾರಿಯಿಂದ ಇರಬೇಕು. ಬಟ್ 25 years ಅನ್ನ ನೀವು ಓಂ ಶಕ್ತಿ ಪೂಜೆ ಮಾಡ್ತೀರಾ ಅಂತ ಹೇಳ್ಕೊತೀವಿ. ಏನಕ್ಕೆ ಆ ದೇವ್ರ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆ? ಆ್ಯಂಡ್ ನೀವು ತುಂಬಾ ಸ್ಪಿರಿಚುವಲ್ ಹೇಗೆ? ಈ ಹೆಜ್ಜೆ ಗುರುತಿನಲ್ಲಿ ನನ್ನ ಹೆಜ್ಜೆ ಹಿಡಿಸ್ತಾ ಇರೋದೇ ತಾಯಿ ಅಮ್ಮ ಆದಿಪರಾಶಕ್ತಿ ಬಂಗಾರು ಅಡಿಗಳವರು. ಅದು ಏನೋ ಗೊತ್ತಿಲ್ಲ ನನಗೆ, ಅದನ್ನು ಕರೆಕ್ಟಾಗಿ ಡಿರೈವ್ ಮಾಡಿ ಹೇಳೋಷ್ಟು ಜ್ಞಾನ ಇಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅಷ್ಟೇ. ತುಂಬ ಕನ್ಸು ಕಾಣ್ಕೊಂಡು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಹೋರಾಟ, ದಿಕ್ಕು ದೆಸೆ ಏನೂ ಇಲ್ಲದೆ ಇದ್ದಾಗ, ಬರೀ ಕನಸುಗಳೇ ಇದ್ದಾಗ ಲೈಫಲ್ಲಿ ಒಂದು ದಿನ ನನಗೆ ಅಮ್ಮ ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಹೋಗೋಂಥ ಒಂದು ಅವಕಾಶ ಸಿಗುತ್ತೆ. ಇಟ್ ವಾಸ್ 2005. ನಾನು ಯಾವಾಗ ದೇವಸ್ಥಾನಕ್ಕೆ ಫಸ್ಟ್ ಟೈಮಲ್ಲಿ ಮಣ್ಣಲ್ಲಿ ಯಾವಾಗ ಕಾಲಿಟ್ಟಿದ ತಕ್ಷಣ ಅಲ್ಲಿ ಅಮ್ಮ ಅವರಿದ್ದಾರೆ ಬಂಗಾರು ಅಡಿಗಳವರು. ಅವ್ರನ್ನ ನೋಡೋದೇ ಬಹಳ ರೇರು. ಅವ್ರು ನೋಡೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಅಥವಾ ತುಂಬ ದೂರದಿಂದ ಕೈ ಮುಕ್ಕೊಂಡು ನಿಂತಿರ್ತಾರೆ. ಅದೇನಂತ ಗೊತ್ತಿಲ್ಲ, ನಾನು ಇಳಿದ್ಬಿಟ್ಟು ಸುಮ್ಮನೆ ನನ್ನ ಪಾಡ್ ನಾನು ನಡ್ಕೊಂಡು ಹೋದ್ರೆ ಅವರು ಕಾಮನ್ ಮನುಷ್ಯನ ಥರ ನನ್ನ ಎದುರುಗಡೆ ನಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಅವರೇ ಅಂತಾನೆ ಗೊತ್ತಿಲ್ಲ ನನಗೆ.
ಆಮೇಲೆ ಜನ ಎಲ್ಲ ಅವ್ರು ಹೋಗಿದ್ದೆಲ್ಲ ಮಣ್ಣೆಲ್ಲ ಎತ್ತಿ ತಲೆ ಮೇಲೆ ಇಟ್ಟು ನಾನು ಯಾರು ಅಂತ ನೋಡ್ತಾನೆ, ಅವ್ರು ಸುಮ್ಮನೆ ಹಿಂಗೆ ನನ್ನ ನೋಡಿಲ್ಲ, ಅವರು ಸುಮ್ಮನೆ ಹೋಗ್ಬಿಟ್ರು. ನಾನು ಹಿಂಗೆ ನೋಡ್ತಾ ಇದ್ದೀನಿ. ಅದು ಫಸ್ಟು ಎದುರುಗಡೆ ಸಿಕ್ಕಿದ್ದು ಗುರುಗಳು ನನಗೆ. ಅಲ್ಲಿಂದ ಅಮ್ಮನವ್ರನ್ನ ಹೋಗಿ ನಾನು ಯಾವಾಗ ದರ್ಶನ ಮಾಡಿದೆ, ಆ ದರ್ಶನ ಮಾಡಿದ ಮೊಮೆಂಟು ನನ್ನ ಬಾಡಿನಲ್ಲಿರೋಂಥ ಪ್ರತಿಯೊಂದು ಏನು ಸೆಲ್ಸ್ ಇದೆ ಅವೆಲ್ಲ ಅಳಕ್ಕೆ ಸ್ಟಾರ್ಟ್ ಆಯಿತು. ಅಳ್ತಾ ಇದೆ, ಸುಮ್ಮನೆ ಅಳ್ತಾ ಇದೆ. ಅಮ್ಮನವ್ರು ನೋಡ್ತಾ ಇದ್ರೆ ಏನಂತಾನೆ ಗೊತ್ತಿಲ್ಲ, ಆ ದಿವ್ಯ ಶಕ್ತಿ ಅದು ಏನು ಹೇಳ್ತಾ ಇತ್ತು ನನಗೆ ಅಂತ. ಸುಮ್ಮನೆ ಅಳ್ತಾ ಇದ್ದೀನಿ, ನೋಡ್ತಾ ಇದ್ರೆ ಆಗ್ತಾಯಿಲ್ಲ ನನಗೆ. ಏನು ಇನ್ನೊಂದಂದರೆ, ಟು ಬಿ ವೆರಿ ಫ್ರ್ಯಾಂಕ್ ಆಡಿಯನ್ಸ್ ಕೇಳೋದಕ್ಕೆ, ಐ ಯೂಸ್ ಟು ಡ್ರಿಂಕ್ ಅಲ್ಲ ಅವಾಗ. ಬಿಕಾಸ್ ನಾನು ಆರ್ಕೆಸ್ಟ್ರಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿನ ಫ್ರೆಂಡ್ಸೇ ಬೇರೆ. ದಟ್ ಲೈಫ್ ವಾಸ್ ಡಿಫ್ರೆಂಟ್. ಅದು ಆವತ್ತು ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಹಿಂದಿನ ದಿನಾನು ಮನೆಯಲ್ಲಿ ಕುಡ್ದಿದ್ದೀನಿ. ಬಟ್ ಅಲ್ಲಿ ಅಮ್ಮನವ್ರ ಎದುರುಗಡೆ ಹೋಗಿ ನಿಂತ್ಕೊಂಡಿದ ತಕ್ಷಣ ನನಗೆ ಕ್ವಶನ್ ಮಾಡ್ದಂಗೆ, ಲೈಕ್ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಬರೋಷ್ಟು ಧೈರ್ಯನಾ ಅನ್ನೋ ಥರ. ಆಮೇಲೆ ಒಂಥರ ಗಿಲ್ಟ್ ಒಳಗಡೆಯಿಂದಾನೆ. ನಾನು ಆ ಮೂಮೆಂಟಲ್ಲಿ ಹೇಳಿದೆ, ಇನ್ಮೇಲೆ ಐ ವಿಲ್ ನಾಟ್ ಡ್ರಿಂಕ್, ಐ ಕಾಂಟ್ ಅಂದ್ಬಿಟ್ಟು. ಅವತ್ತು ಬಂದಿದ ತಕ್ಷಣ ನನ್ನ ಫ್ರೆಂಡ್ಸ್ಗಳು ಇವತ್ತಿಂದ ನಾನು ಕುಡಿತಾ ಇಲ್ಲ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಶಾಕ್ ಆಗ್ಬಿಟ್ರು, ಏನು ಕುಡಿತಾ ಇಲ್ವಾ? ಯಾಕೆ ಅಂದರೆ ಇಲ್ಲ ನಾನು ಕುಡಿತಾ ಇಲ್ಲ ಅಂತ. ಅಲ್ಲಿಂದ ಸುಮಾರು 10 years ಐ ಡಿಂಟ್ ಟಚ್ ಅಟ್ ಆಲ್. ಅಲ್ಲಿಂದ ಬಂದು ಆ 10 years ಮೇಡ್ ಅ ಬಿಗ್ ಡಿಫ್ರೆನ್ಸ್. ಅಲ್ಲಿ ಬಂದಿದ ತಕ್ಷಣ ನಂಗೆ ಮೊದಲನೇ ಸಿನಿಮಾ ಸಿಕ್ತು. ಬಂದಿದ ತಕ್ಷಣ ನನ್ನ ಹೆಂಡತಿ ಮದುವೆ ಎಲ್ಲ ಫಿಕ್ಸ್ ಆಯಿತು. ಫಸ್ಟ್ ಫಿಲಮಿಂದ ನಾನು ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದೆ, ಇವತ್ತವರೆಗೂ ನನ್ನ ಜೀವನದ ಪ್ರತಿ ಕ್ಷಣ, ನನ್ನ ಉಸಿರಾಟ ಎಲ್ಲನೂ ಅಮ್ಮನವ್ರು ಇಲ್ಲದೆ ನಾನು ಮೊದಲು ಕಣ್ಬಿಟ್ಟಿದ ತಕ್ಷಣವೇ ಅಮ್ಮನವರೇ. ನಾನು ಕೊನೆಯಾಗಿ ರಾತ್ರಿ ಕಣ್ಮುಚ್ಚಿ ಮಲಗಬೇಕಾದ್ರೂ ಅಮ್ಮನವರೇ. ಅದು ಬಿಟ್ಟು ಬೇರೆ ಏನಿಲ್ಲ. ಕಷ್ಟ ಬಂದ್ರೂ ನನಗೇನು ಅನಿಸಲ್ಲ. ತುಂಬ ಖುಷಿಯಾಗಿ ತುಂಬ ಸಕ್ಸಸ್ ಬಂದರೂ ನನಗೇನು ಅನಿಸಲ್ಲ. ಎಲ್ಲ ಅಮ್ಮನವ್ರ ಪಾದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಇರ್ತೀನಿ ಅಷ್ಟೇ. ಅರ್ಜುನ್ ಜನ್ಯ ಅವ್ರ ಬಗ್ಗೆ ಏನು ಹೇಳೋದು? ಇಡೀ ಕನ್ನಡ ನಾಡು ಕಂಡಂತಹ ಅದ್ಭುತ ಸಂಗೀತಗಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಒಳ್ಳೆಯ ಹ್ಯೂಮನ್ ಬೀಯಿಂಗ್, ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಜೊತೆಗೆ ಅರ್ಜುನ್ ಜನ್ಯ ಅವ್ರನ್ನ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದ್ದೀರಾ, ಮತ್ತು ಈಗ 45 ಸಿನಿಮಾದಲ್ಲಿ ನಿರ್ದೇಶಕರಾಗ್ತಾ ಇದ್ದಾರೆ. ನಿರ್ದೇಶಕರಾಗಿ ಕೂಡ ನೀವು ನೋಡ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಬ್ಬ ದೊಡ್ಡ ಗುರು ಇದ್ದಾನೆ ಮತ್ತು ಒಬ್ಬ ದೊಡ್ಡ ಆಧ್ಯಾತ್ಮ ಚಿಂತಕರಿದ್ದಾರೆ. ಅರ್ಜುನ್ ಜೈನ್ ಅವರು ತುಂಬಾ ಆಧ್ಯಾತ್ಮದ ಒಲವು ಇರುವಂತವರು, ತುಂಬಾ ಸ್ಪಿರಿಚುವಲ್ ವಿಷಯದಲ್ಲಿ ಆಸಕ್ತಿ, ತುಂಬಾ ದೈವ ಭಕ್ತರು. ವಿರಾಮದ ನಂತರ ಹೆಜ್ಜೆ ಗುರುತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಇಲ್ಲಿವರೆಗೂ ಅರ್ಜುನ್ ಸರ್ ಅವರ ಒಂದು ಗಾರ್ಡನ್ ಅಲ್ಲಿ ಇದ್ವಿ. ಈಗ ಅವ್ರದ್ದೊಂದು ಡ್ರೀಮ್ ಲೊಕೇಶನ್ ಅಲ್ಲಿ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ಸರ್ ಈ ಲೊಕೇಶನ್. ಕರೋನಾ ಏನಾಯ್ತು ಆಗ ನಮ್ಮ ಬ್ರದರ್ನ ನಾನು ಯಾವಾಗ ಕಳ್ಕೊಂಡೆ, ನಂದು ಮನೆ ಕೆಳಗಡೆ. ಸೊ ಎಲ್ಲ ಒಟ್ಟಿಗೆ ಇದ್ವಲ್ಲ, ಅಲ್ಲಿ ನನ್ನ ಅಣ್ಣನ ಮಗಳಿಗೆ ಓದಕ್ಕೆ, ಅವ್ಳು ಸ್ವಲ್ಪ ದೊಡ್ಡವಳು ಆಗ್ತಾ ಇದ್ಲಲ್ಲ, ಸೊ ಓದಕ್ಕೆಲ್ಲ ರೂಮ್ ಏನು ಇಲ್ಲಿ ನಮ್ಮ ಅಣ್ಣನ ರೂಮ್ ಇತ್ತು. ಬಟ್ ಹೆಣ್ಣು ಮಗುವಲ್ಲ, ಅವಳಿಗೆ ಒಂದು ಸಪ್ರೇಟ್ ರೂಮ್ ಇರಬೇಕು ಅಂತ ನಾನು ಇದ್ದಿದ್ದ ರೂಮ್ ಅವಳಿಗೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು, ನಾನು ಪಕ್ಕದ ಹೋಟೆಲ್ ಇತ್ತು ಇಲ್ಲಿ ಒಂದು ಸಾಗ ಅಂತ, ಆ ಹೋಟೆಲ್ ಒಂದು 2 ವರ್ಷ ಇದ್ದೆ. ಆ ಹೋಟೆಲಲ್ಲಿ ಇದ್ದಾಗ ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ಪೇಸ್ ಬೇಕು ನನಗೆ ಅಂತ. ಇಷ್ಟು ವರ್ಷ ಆಯಿತು, ಒಂದು ನನಗೆ ಅಂತ ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಲೈಫಲ್ಲಿ ನನಗೆ ಅಂತ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಈ ಥರ ಒಂದು ಜಾಗನ ರೆಡಿ ಮಾಡಿಸ್ದೆ. ಇದು ತುಂಬಾ ಚೆನ್ನಾಗಿದೆ. ಅಲ್ಲ, ಇದು ರಾಜಾ ಸರ್, ಇದು ಇಳೆಯರಾಜಾ ಸರ್. ಮ್ಯೂಸಿಕ್ಗೆ ಆರಾಧ್ಯ ದೈವ ನನಗೆ. ಅವರು ಮ್ಯೂಸಿಕ್ ಅಂದ್ರೆ ಅವರು ಅಂತ ಡಿಫೈನ್ ಮಾಡುತ್ತೆ. ಸೊ ಸಂಗೀತಕ್ಕೆ ಏನೋ ರೂಪ ಇದ್ರೆ ಅದು ರಾಜಾ ಸರ್, ಅದು ಬೇರೆ ಇನ್ನೊಂದು ಹೆಸರಿಲ್ಲ. ಎಲ್ಲಿವರೆಗೂ ನಿಮ್ಮ ಒಂದು ಶಕ್ತಿ ನಂಬಿಕೆ ನಿಮ್ಮನ್ನ ಕರ್ಕೊಂಡು ಬಂದಿದೆ ಅಂದ್ರೆ, ಒಂದು ಮೂವಿ ಡೈರೆಕ್ಟ್ ಮಾಡೋರ್ಗು ನಿಮ್ಮನ್ನ ಕರ್ಕೊಂಡು ಬಂದ್ಬಿಟ್ಟಿದೆ. ಸೊ 45 yearsಗೆ 45 ಮೂವಿ ಅಂತ ಅನ್ಕೊಂಡಿದ್ದೀನಿ, ನಾನು ಅನ್ಕೊಂಡಿರೋದು. ಸೊ ಮೂವಿ ಬಗ್ಗೆ ಹೇಳೋದಾದ್ರೆ, ಮೂವಿ ಇದು ಅಷ್ಟೇ ಮೇಡಮ್. ನಾನು ಯಾವತ್ತೂ ಲೈಫ್ ಟೈಮ್ ನಾನೇ ಅನ್ಕೊಂಡಿಲ್ಲ ಡೈರೆಕ್ಷನ್ನು ಅಥವಾ ಒಂದು ಸೆಟ್ಗೆ ಹೋಗ್ಬಿಟ್ಟು ಆ್ಯಕ್ಷನ್ ಅಂತ ಹೇಳ್ತೀನಿ ಅನ್ನೋದು ಭ್ರಮೆನಲ್ಲೂ ಡ್ರೀಮಲ್ಲೂ ಹ್ಯಾಡ್ ನೆವರ್ ಥಾಟ್. ಇದು ಆಕ್ಸಿಡೆಂಟ್ಲಿ ನನ್ನ ಲೈಫಲ್ಲಿ ಆಗಿರೋದು. ಇದಕ್ಕೂ ಏನೋ ಒಂದು ರೀಸನ್ ಇರ್ಬೋದು ಅಂತ ಅನಿಸುತ್ತೆ. ವೆರಿ ಇದಕ್ಕೆ ಈ ಫಿಲ್ಮ್ ಐ ಡೆಡಿಕೇಟ್ ಟು ಮೈ ಬ್ರದರ್. ನಮ್ಮ ಅಣ್ಣನಿಗೆ ಕಂಪ್ಲೀಟ್ ಡೆಡಿಕೇಶನ್ ಈ ಫಿಲ್ಮ್. ಯಾಕಂದರೆ ಅವನು ಕಳ್ಕೊಂಡ ಮೇಲೆ ನಾನು ಆಗದಂಥ ಎಕ್ಸ್ಪೀರಿಯನ್ಸ್ಗಳು, ಅದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸ್ಕ್ರಿಪ್ಟಾಗಿ ಕನ್ವರ್ಟ್ ಆಯಿತು. ಇದು ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಯೋಚನೆ ಹೆಂಗೆ ಬಂತು, ದಿಸ್ ಇಸ್ ವೆರಿ ನ್ಯೂ, ಈ ಥರ ಹೆಂಗೆ ಯೋಚನೆ ಬಂತು ಅಂತ ಕೇಳೋದು. ಸೊ ನೋಡಿ, ಒಂದು ಮೂಮೆಂಟ್ ಆಫ್ ಲೈಫ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಪ್ರತಿಯೊಂದು. ನಾವು ವಿ ಡೋಂಟ್ ಕ್ರಿಯೇಟ್ ಎನಿಥಿಂಗ್. ವಾಟ್ ವಿ ಎಕ್ಸ್ಪೀರಿಯನ್ಸ್ ಕಮ್ಸ್ ಆಸ್ ಅ ಪ್ಯೂರ್ ಕ್ರಿಯೇಷನ್. ನಾವೇ ಏನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಮ್ಯೂಸಿಕ್ ಆಗಲಿ ಏನಾಗಲಿ. ಆ ಕಥೆ ಬರೆದಾಗ ಮೊದಲನೇ ಸೀನು, ಎಂಡ್ ಸೀನು ಅಷ್ಟೇ. ಒಂದು 10 minutesದು ಏನು ವಿಷಯ ಒಂದು 5 ನಿಮಿಷದಲ್ಲಿ ಬರೆದೆ ನಾನು. ಬರೆದು ಹೇಳಿದ್ಮೇಲೆ 5 minutes ಎಲ್ಲ ಫುಲ್ ಸ್ಕ್ರಿಪ್ಟ್ ತಲೆಗೆ ಬಂತು. ದೆನ್ ಅದನ್ನು ಡೆವಲಪ್ ಮಾಡಿ ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ
ಎಲ್ಲರೂ ಹೇಳಿದ್ರು ದಿಸ್ ಇಸ್ ವೆರಿ ಗುಡ್ ಅಂತ. ನಾನು ಯಾರಿಗಾನ ಕೊಡೋಣ ಈ ಸ್ಟೋರಿ, ಯಾರಾದರೂ ಡೈರೆಕ್ಟ್ ಮಾಡಲಿ. ಆ್ಯಂಡ್ ಈ ಕರೋನಾ ಬೇರೆ ಇತ್ತಲ್ಲ, ಮ್ಯೂಸಿಕ್ಕು ಇದೆಲ್ಲ ಏನು ಸ್ಟಾರ್ಟ್ ಆಗುತ್ತೋ ಇಲ್ಲವೋ, ಕತೆ ಆದರೂ ಬರೆದಿಟ್ಕೊಳ್ಳೋಣ, ಒಂದು 10 ಕತೆ ಯಾರಿಗಾದ್ರೂ ಕೊಡುವ. ಆಮೇಲೆ ಆ ಟೈಮಲ್ಲಿ ಎಲ್ಲರೂ ಯೂಸ್ ಟು ವಾಚ್ ಲಾಟ್ ಆಫ್ OTT, ಅದೇ ಕೆಲಸ ಅಲ್ಲ. ಅಲ್ಲಿನೂ ತುಂಬ ಶೇಖರಣೆ ಆಗಿದೆ ನನಗೆ. ಅದೆಲ್ಲ ಆಗಿ ಒಂದು 4-5 ಸ್ಕ್ರಿಪ್ಟ್ ಬರೆದಿಕ್ಕಿದ್ದೆ. ಅದ್ರಲ್ಲಿ ಈ ಕತೆ ಹೇಳಿದವ್ರು ಎಲ್ಲರೂ ಥ್ರಿಲ್ ಆದರು. ಶಿವಣ್ಣ ಅವ್ರಿಗೆ ಹೋಗಿ ಹೇಳಿದೆ. ನನಗೆ ಅವಾಗಲೂ ಧೈರ್ಯ ಇರಲಿಲ್ಲ. ಅವಾಗಲೂ ಅಣ್ಣನಿಗೆ ಅಣ್ಣ ಪ್ರೊಡ್ಯೂಸರ್ ಇದ್ದಾರೆ, ಕತೆ ಕೊಡ್ತೀನಿ, ಯಾರನ್ನ ಡೈರೆಕ್ಟರ್ ಇದ್ದರೆ ನಾನು ಮ್ಯೂಸಿಕ್ ಮಾಡ್ತೀನಿ ಅನ್ನೋ ಥರನೇ ಹೋಗಿ ಹೇಳಿದೆ. ಶಿವಣ್ಣ ಅವ್ರಿಗೆ ಫುಲ್ 2.5 hours ಆ್ಯಕ್ಟಿಂಗ್ ಎಲ್ಲ ಮಾಡಿ, ಹಿಂಗೆ ಬರುತ್ತೆ ಈ ಕ್ಯಾರೆಕ್ಟರ್, ಹಿಂಗೆ ಫುಲ್ ಸ್ಕ್ರಿಪ್ಟ್ನ ನರೇಟ್ ಮಾಡೋದು, ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ಹಿಂಗೆ ನೋಡ್ತಾ ಇದ್ರು. ನಾನು ಅವ್ರ ಎದುರುಗಡೆನೇ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ದೀನಿ, ವಾಕಿಂಗ್ ಹಿಂಗೆ ಇರ್ಬೇಕಣ್ಣ ಇದೆಲ್ಲ ಅಂತ ಕಳೆದೋಗಿ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟು ಅಣ್ಣ ಸುಮ್ಮನೆ ಹಿಂಗೆ ನೋಡ್ತಾರೆ. ನನಗೆ ನನ್ನ ತಲೆಯಲ್ಲಿ ಒಂದು ನಟನೆಯ ದೇವರು ಲೆಜೆಂಡ್ ಎದುರುಗಡೆ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಆದಮೇಲೆ ಅವ್ರು ಏನು ಮಾತಾಡಿಲ್ಲ. 1 ನಿಮಿಷ ಅಂತ ರೆಸ್ಟ್ ರೂಮ್ಗೆ ಹೋಗಿ ಬಂದರು. ಏನು ಅರ್ಜುನ್ ನೀವು ಏನು ಇಷ್ಟೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂತಂದರು. ಅಣ್ಣ ಏನು ಕಣ ಅಂದೆ. ಚಾನ್ಸೇ ಇಲ್ಲಮ್ಮ, ತುಂಬ ಚೆನ್ನಾಗಿದೆ ಅಂತಂದ್ರೆ ನಾನು ಅಣ್ಣ ಅದೇ ಈ ಕಥೆ ಯಾರಿಗಾನ ಕೊಡ್ಬೋದು ಅಣ್ಣ, ನಿಮ್ಗೆ ಗೊತ್ತಿರ್ತಾರಲ್ಲ ಯಾರಿಗಾನ ಹೇಳಿ ಅಂದರೆ, ನಿಂಗೇನು ತಲೆಗೆಲ್ಲ ಕೆಟ್ಟಿದ್ಯಾ, ಯಾರಾದರೂ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ಇಂಚು ನಿನಗೆ ಹಿಂಗೆ ಬರಬೇಕು ಎಲ್ಲ ಚೆನ್ನಾಗಿ ಗೊತ್ತಿದ್ದುಬಿಟ್ಟು ನೀನು ಬೇರೆಯವ್ರಿಗೆ ಕೊಡ್ತಾನೆ ದಡ್ಡ, ನೀನು ಡೈರೆಕ್ಟ್ ಮಾಡುವಂಥದ್ದು. 4 ವರ್ಷ ಆಫ್ ಆ್ಯನಿಮೇಷನ್ ಮಾಡಿ ಥಿಯೇಟ್ರಲ್ಲಿ DTS ಮಾಡಿ ನೋಡಿದ್ಮೇಲೆ ಎಲ್ಲರೂ ತುಂಬ ಖುಷಿಪಟ್ಟರು, ಅದ್ಭುತವಾಗಿದೆ ಅಂತ, ಆ್ಯನಿಮೇಷನ್ ಲೆವೆಲಲ್ಲೇ. ನೀವು ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದ ಮೇಲೆ ಇವತ್ತವರೆಗೂ ಫ್ಲಾಪ್ ಶೋ ಅನ್ನೋದು ಆಗೇ ಇಲ್ಲ. ಆ್ಯಂಡ್ ನಿಮ್ಮ ಇನ್ನೊಂದು ಕ್ವಾಲಿಟಿ, ತುಂಬ ಕನ್ನಡದ ಕಲಾವಿದರನ್ನ, ಹೊಸ ಪ್ರತಿಭೆಗಳನ್ನ ಪ್ರಮೋಟ್ ಮಾಡ್ತೀರಾ. ಯಾರು ಮಾಡಲ್ಲ, ಯಾರು ಆ ರಿಸ್ಕ್ ತಗೊಳಕ್ ಹೋಗಲ್ಲ. ರೀಸೆಂಟ್ ಬ್ರಾಟ್ ಮೂವಿವರೆಗೂ ನೀವು ಅದೇ ಒಂದು ಇದ್ರಲ್ಲಿ ಬಂದಿದ್ದೀರಿ. ಸೊ ಹೇಗೆ? ಅಲ್ಲ ಮೇಡಮ್, ನನ್ನ ಜೀವನದಲ್ಲಿ ಸರಿಗಮಪ ಅನ್ನೋದು ಕೂಡ ಒಂದು ಅಮ್ಮ ಹಾಕಿದಂಥ ಒಂದು ಭಿಕ್ಷೆ, ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ವೇದಿಕೆಗೆ ಕರ್ಕೊಂಡೋಗಿ ನನ್ನನ್ನು ಕೂರಿಸಿದ ತಕ್ಷಣ ಜನರ ಪ್ರೀತಿ ತುಂಬ ಹೆಚ್ಚಾಗಿ ನನಗೆ ಸಿಕ್ತು. ಜಡ್ಜು ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಆ್ಯಸ್ ಅ ಕಾಮನ್ ಪರ್ಸನ್ ನಾನು ಎಂಜಾಯ್ ಮಾಡ್ತೀನಿ. ನಾನು ಅಲ್ಲಿ ಕೂತ್ಕೊಂಡು ಐ ವಾಸ್ ಜಸ್ಟ್ ಎಂಜಾಯಿಂಗ್ ಮ್ಯೂಸಿಕ್. ಏನು ಇಷ್ಟು ಚೆನ್ನಾಗಿ ಆಡ್ತಾರೆ ಮಕ್ಕಳು, ಈ ವಯಸ್ಸಲ್ಲಿ ಹೆಂಗೆ ಕಲಿತರು. ಯಾಕಂದರೆ ನನ್ನ ಜರ್ನಿ ಥರ ನನಗೆ ಅನ್ಸೋದು ಅಲ್ಲಿ ಬರೋರು ಎಲ್ಲರೂ ಇಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದಾರೆ ಅಂತ ಯಾವಾಗ ಅನ್ನಿಸ್ತು, ನನಗೆ ದೇವರು ಒಂದು ಶಕ್ತಿ ಕೊಟ್ಟಿದ್ದಾನೆ. ಲೈಕ್ ಸಿನಿಮಾದಲ್ಲಿ ನಾನು ಹೇಳಿ ಡೈರೆಕ್ಟರ್ಸ್ಗೆಲ್ಲ ಹೇಳಿ ಸ್ವಲ್ಪ ಅವ್ರನ್ನ ಹಾಡ್ಸೋಷ್ಟು ಅಷ್ಟು ಒಂದು ಅವಕಾಶ ಇದೆ. ಸೊ ನಾನು ಅವಾಗ ಒಬ್ಬೊಬ್ಬರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ನನ್ನ ಹಾಡಿಗೂ ಯೂಸ್ ಆಗ್ತಾರೆ ಅವರು. ಆ ವೇದಿಕೆ ನಮಗೆ ಕೊಡುಗೆ ಕೊಟ್ಟಿದೆ. ನಾನೊಂದು ಮಾಧ್ಯಮವಾಗಿ ಅವ್ರು ನನ್ನ ಥ್ರೂ ಸುಮ್ಮನೆ ಇಂಡಸ್ಟ್ರಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನಿಲ್. ಯಾವುದೋ ಒಂದು ಹಳ್ಳಿಯಿಂದ ಬಂದು ಹುಡುಗನ್ನ ಕೈ ಹಿಡ್ದು ಕರ್ಕೊಂಬಂದು ಬಾ ಮಗನೆ ಅಂತ ಹೇಳ್ಬಿಟ್ಟು ಸ್ಟುಡಿಯೋದಲ್ಲಿ ಹಾಡಿಸಿ, ಅವರೇ ಫಸ್ಟ್ ಫಿಲ್ಮ್ಗೆ ಹಾಡಿಸಿದ್ದು, ಮತ್ತೆ ಅವ್ರ ಶೋ ಅಲ್ಲಿ ಎಲ್ಲ ಕಡೆ ಕರ್ಕೊಂಡೋಗಿ ನಮಗೆ ಇಲ್ಲೆಲ್ರಿಗೂ ಒಂದು ತಂದೆ ಸ್ಥಾನ ಅವರು. ನಾನಂತಲ್ಲ, ನನ್ನಂತ ಎಷ್ಟೋ ಪ್ರತಿಭೆಗಳಿಗೆ ಗುರುತಿಸಿ ಎಷ್ಟೋ ಅವಕಾಶ ಕೊಟ್ಟಿದ್ದಾರೆ. ನಮ್ಮಂತ ಒಂದು ಪ್ರತಿಭೆಗಳಿಗೆ ನೀವು ಜೀವನ ಕಲ್ಪಿಸ್ಕೊಟ್ಟಿದ್ದೀರಾ. ಯಾವಾಗಲೂ ನೀವು ಖುಷಿಯಾಗಿರಿ, ಆರೋಗ್ಯವಂತರಾಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ನಾನು ನಿಶಾನ್ ರೈ ಅಂತ. ಸೊ ಐ ಆಮ್ ಅ ಸಿಂಗರ್, ಮ್ಯೂಸಿಕ್ ಪ್ರೊಡ್ಯೂಸರ್ ಅಂಡ್ ಪಾರ್ಟ್ ಟೈಮ್ ಲಿರಿಸಿಸ್ಟ್. ಅರ್ಜುನ್ ಜನ್ಯ ಸರ್ ಅಂದ್ರೆ ನನಗೆ ನನ್ನ ಜೀವನಕ್ಕೆ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅವರು ಹೀಸ್ ಅ ಡ್ರೀಮರ್. ಕನಸು ಕಂಡು ಅದನ್ನ ನನ್ಸ ಮಾಡೋ ತನಕ ಅವರು ಕಷ್ಟಪಡ್ತಾರೆ. ಅಂಡ್ ಹಿ ಪುಷಸ್ ನಮ್ಗೆ. ನಾವೇನಾದ್ರು ಮಾಡೋದಿಲ್ಲ, ಇನ್ನೇನೋ ಮಾಡೋಣ ಕೇಳಿದ್ರು, ಏನಾದ್ರು ಲಿರಿಕ್ಸ್ ಏನಾದ್ರು ಬರೀತಾ ಸುಮ್ನೆ ಏನೋ ನನ್ನ ಪಾಡಿಗೆ ನಾವು ಮಾಡ್ತಿದ್ದೆ. ಬಟ್ ಅದನ್ನ ಗುರುತಿಸಿ ಅದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟು ನನ್ನ ಫಿಲ್ಮ್ಸ್ ಅಲ್ಲಿ ಒಂದು ಬರೆಯೋ ತರ ಆಪರ್ಚುನಿಟಿ ಮಾಡಿಕೊಟ್ರು. ಅವರ ಹೆಲ್ತ್ ತುಂಬಾ ಚೆನ್ನಾಗಿರ್ಲಿ ಅವರು, ಬಿಕಾಸ್ ಅವರು ಚೆನ್ನಾಗಿದ್ರೆ ಇನ್ನಷ್ಟು ಜನ ಚೆನ್ನಾಗಿರ್ತೀವಿ. ಎಲ್ಲರೂ ಪರಭಾಷಾ ಸಿಂಗರ್ಸ್ನೇ ಬೇಕು 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 ಅಂತ ಕೇಳುವಾಗ ನೀವು ಇಲ್ಲ, ನಮ್ಮಲ್ಲೂ ಅವರು ನೀರ್ ಹಾಡೋರು ಇದಾರೆ ಅಂತ ತೋರಿಸ್ಕೊಟ್ಟವ್ರು ನೀವು. ಸೊ ಆ ನಿಟ್ಟಿನಲ್ಲಿ ನೀವು ಕನ್ನಡ ಇಂಡಸ್ಟ್ರಿಗೆ ಕೊಡ್ತಿರೋ ಕೊಡುಗೆ ಇಟ್ಸ್ ಅ ಹ್ಯೂಜ್ ಅಂತ ಅನ್ಸುತ್ತೆ. ಇಂಡಸ್ಟ್ರಿಯಲ್ಲಿ ಅರ್ಜುನೇ ಆಗ್ಬೇಕು ಅನ್ನೋ ಒಂದು ಟ್ರಸ್ಟು ಮತ್ತೆ ಆ ಡಿಮ್ಯಾಂಡ್ನ ಹೌ ಡಿಡ್ ಯು ಅರ್ನ್ ದ್ಯಾಟ್? ಐ ಡೋಂಟ್ ಸೇ ಕ್ರಿಯೇಟ್ ಅಂತ ನಾ ಹೇಳಲ್ಲ, ಹೌ ಡಿಡ್ ಯು ಅರ್ನ್ ದ್ಯಾಟ್? ಒಂದೇ ಒಂದು ಬೀಯಿಂಗ್ ವೆರಿ ಜೆನ್ಯೂನ್ ಟು ಯುವರ್ ವರ್ಕ್, ವೆರಿ ಜೆನ್ಯೂನ್. ಲೈಕ್ ನನಗೆ ಫಸ್ಟ್ ಪ್ರಿಯಾರಿಟಿನೇ ನನ್ನ ಕೆಲಸ. ನೀವು ನಂಬೋದಿಲ್ಲ, ನಾನು ಇವತ್ತಿಗೆ 20 ವರ್ಷ ಆಗಿರ್ಬೋದು ಇಂಡಸ್ಟ್ರಿಗೆ ಬಂದು. 2005 ಅಂದರೆ 20 ಇಯರ್ಸ್. ನನಗೇನು ಸಂಕೋಚ ಇಲ್ಲ ಇದು ಹೇಳೋದ್ರಲ್ಲಿ. ಒಂದು 15 ವರ್ಷ ನಾನು ಸಾಲದಲ್ಲೇ ಇದ್ದಿದ್ದು, ಕ್ರೆಡಿಟ್ ಅಲ್ಲ. 15 ಇಯರ್ಸ್. ನಾನು ಎಷ್ಟು 15 ವರ್ಷಕ್ಕೆ
ಆಲ್ಮೋಸ್ಟ್ 100 ಫಿಲ್ಮ್ಸ್ ಮಾಡಿದ್ದೆ ಅನ್ಕೊಳ್ಳಿ. 15 years ಅಲ್ಲಿ 100 ಫಿಲ್ಮ್ಸ್. ಇವಾಗ ಎಷ್ಟು ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ? 150 ಮೇಲಾಗಿದೆ. ನನಗೇನು ಇದರಲ್ಲೇ ನಾಚಿಕೆ ಆಯ್ತಾ ಇನ್ನೊಂದಿಲ್ಲ. ಏನಂತಂದರೆ ಏನಕ್ಕೆ ಹೇಳ್ತೀನಿ ನನ್ನ ಫಸ್ಟ್ ಪ್ರಿಯಾರಿಟಿ ಮ್ಯೂಸಿಕ್ಕೇ ಇತ್ತು. ಯಾಕಂದರೆ ನಮ್ಗೇನು ಕಾಸು ಫಿಲ್ಮಲ್ಲಿ ಪ್ರೊಡಕ್ಷನಿಂದ ಸಿಗ್ತಾಯಿತ್ತು ಅದು ಸಾಲ್ತಾ ಇರಲಿಲ್ಲ ಓಕೆ ಈ ಕ್ವಾಲಿಟಿ ಆಫ್ ಮ್ಯೂಸಿಕ್ ಅಚೀವ್ ಮಾಡೋದಕ್ಕೆ. ಯಾಕಂದರೆ ವಿ ಹ್ಯಾವ್ ನಮ್ಮನ್ನು ತಗೊಂಡೋಗಿ ತೆಲುಗುಗೆ ಅಥವಾ ತಮಿಳ್ಗೆ ಆ ಕ್ವಾಲಿಟಿ ಅವ್ರದ್ದೆಲ್ಲ ಲೈಕ್ ಕ್ರೋರ್ಸಲ್ಲಿ ಅವ್ರ ಬಡ್ಜೆಟ್ ಅಥವಾ ಅವ್ರ ಮಿಕ್ಸಿಂಗು ಅವ್ರ ಅನ್ಕೊಂಡಿದ್ದ ಜಾಗದಲ್ಲಿ ಮಿಕ್ಸ್ ಮಾಡ್ತಾರೆ, ಒಂದು 10 ಸತಿ ಸಿಂಗರ್ ಹಾಡಿಸ್ತಾರೆ, ಒಂದು 10 ಸತಿ ರೆಕಾರ್ಡ್ ಮಾಡ್ತಾರೆ. ನಮ್ಗೆ ಟ್ರಯಲ್ ಆ್ಯಂಡ್ ಎರರ್ಗೂ ಚಾನ್ಸ್ ಇಲ್ಲ, ಟೈಮ್ ಇಲ್ಲ, ದುಡ್ಡಿಲ್ಲ, ಮೂರೂ ಇಲ್ಲ. ಸೊ ನಾನು ಏನು ಮಾಡ್ತಿದ್ದೆ, ಒಂದು ಫಿಲ್ಮ್ ತಗೊಳ್ಳೋದು, ಆ ಫಿಲ್ಮ್ ಒಂದಿಷ್ಟು ಕಾಸು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಷ್ಟರಲ್ಲಿ ಇನ್ನೊಂದು ಫಿಲ್ಮ್ ತೊಗೊಳ್ಳೋದು, ಈ ಫಿಲ್ಮ್ದು ಏನು ಕಾಸು ಕೊಡ್ತಾರೆ ಅದನ್ನು ಇಲ್ಲ ಹಾಕೋದು, ಫಸ್ಟ್ ಇದನ್ನು ಚೆನ್ನಾಗಿ ಮಾಡಿಬಿಡೋದು. ಏನೇನಿದೆ ಎಲ್ಲ ಬಡ್ಜೆಟೇ ನೋಡ್ತಾರೆ. ನೀವು ಮನೆಗಂತೂ ದುಡ್ಡೆಲ್ಲ ತೊಗೊಂಡೋಗಿದ್ದು ಹಿಸ್ಟ್ರಿನಲ್ಲೇ ಇಲ್ಲ. 100 ಫಿಲ್ಮ್ ಮಾಡಬೇಕಾದ್ರೂ ನನ್ನ ಅಕೌಂಟಲ್ಲಿ 1000 ರೂಪೀಸ್ 2000 ರೂಪೀಸು ಇದ್ದಿದೆ. ಬಟ್ ರೊಟೇಷನ್ ಆಗ್ತಿತ್ತು, ದುಡ್ಡು ಬರ್ತಾಯಿತ್ತು ಹೋಗ್ತಾಯಿತ್ತು. ಎಲ್ಲವೂ ಸಂಗೀತಕ್ಕೆ, ಎಲ್ಲ ಸಂಗೀತಕ್ಕೆ. ನನಗೆ ಎಷ್ಟೊಂದು ಜನ ಹೇಳೋದು ಸೇವಿಂಗ್ಸ್ ಅಂತ. ನಂಗೆ ಸೇವಿಂಗ್ಸ್ ಅಂದರೆ ಏನು ಅಂತ ಐ ಡೋಂಟ್ ನೋ. ಅಂದರೆ ಒಂದು ಕಷ್ಟದ ಸಮಯಕ್ಕೆ ದುಡ್ಡು ಎತ್ತಿಡಬೇಕು ಅನ್ನೋದೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ಎಲ್ಲ ಮ್ಯೂಸಿಕ್ಗೆ ಹಾಡು ಚೆನ್ನಾಗಿ ಬರೋರ್ಗೂ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೇಳ್ತಾರೆ. ಈಗ ಕೆಲವು ಜಾಗದಲ್ಲಿ ಮಿಕ್ಸಿಂಗ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿ ಬರುತ್ತೆ ಅಂದರೆ ಅಲ್ಲೇ ಅದು ಒಂದು 20 ಲಕ್ಷ ಆಗುತ್ತೆ. ಓವರ್ ಜಾಸ್ತಿ ದುಡ್ಡು ಅಂದರೆ ಐ ಹ್ಯಾವ್ ನೆವರ್ ಕೇರ್ಡ್. ಯಾಕಂದ್ರೆ ನಂಗೆ ರಿಲೀಸ್ ಆಗೋ ದಿನ ಹಾಡು ಚೆನ್ನಾಗಿ ಬರೋದು. ಅಷ್ಟು ಮಾಡಿನೇ ನಾನು ಬರೀ ಇಷ್ಟೇ ಹೆಸರು ಮಾಡೋಕ್ಕಾಗಿರೋದು. ಫಸ್ಟು ಹೆಸರು, ಆ ಬ್ರ್ಯಾಂಡೇ ಒಂದಿನ ನಿಮಗೆ ದುಡ್ಡು ತಂದು ಕೊಡುತ್ತೆ. ಅಲ್ಲಿವರೆಗೂ ದುಡ್ಡು ಮುಟ್ಟಲೇಬಾರ್ದು ಅಂತ ನಾನು ಮುಟ್ಟೇ ಇಲ್ಲ. ನಾನು ಹಲವಾರು ವಿಶೇಷತೆಗಳಿಂದ ನೀವು ಕೂಡ, ಈವನ್ ನಿಮ್ಮ ಮನೆಯವರು ಅಷ್ಟೇನೆ ನಾನು ಅನ್ಕೊಳ್ತೀನಿ. ಐ ಥಿಂಕ್ ಫಾರ್ ದಟ್ ಮ್ಯಾಟರ್ ಗೀತಾ ಅವರು ಅಷ್ಟೇನೆ. ಎಲ್ರೂ ಅವರ ಬ್ರದರ್ಸ್ ಅಥವಾ ಅವ್ರ ಮನೆ ಮಕ್ಳು ತರ ನೋಡ್ಕೊಳ್ಳೋದಿದೆಯಲ್ಲ ಕೆಲ್ಸಕ್ಕೆ ಬಂದವ್ರನ್ನೆಲ್ಲ. ಅಂಡ್ ನಾನು ಅವತ್ತು ನೋಡ್ತಾ ಇದ್ದೆ, ಎಲ್ಲರೂ ಅವ್ರ ಮನೇಲೂ ಆದ್ರೂ ಅಷ್ಟು ಕಂಫರ್ಟ್ ಆಗಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಎಲ್ಲರೂ ಅಷ್ಟು ಕಂಫರ್ಟೇಬಲ್ ಆಗಿದ್ದಾರೆ. ಮನೆ ಮಕ್ಳು ತರ ನೋಡ್ಕೋತಾ ಇದ್ದೀರಾ. ಎಲ್ಲರೂ ಒಂದೇ ಅನ್ಸುತ್ತೆ ನನಗೆ. ಅದೇ ನಾನು ಮ್ಯೂಸಿಕ್ ಡೈರೆಕ್ಟ್ರು, ನೀನು ಕೆಲ್ಸಕ್ಕೆ ಬಂದಿದ್ಯಾ, ಅದೆಲ್ಲ ಐ ಡೋಂಟ್ ಬಿಲೀವ್ ಮೇಡಮ್. ಎಲ್ಲರೂ ಒಂದೇ, ಎಲ್ಲ ಒಂದು ಜೀವ ಅಷ್ಟೇ. ನೀವು ಆಚೆಯಿಂದ ನೋಡಿದ ಜಗತ್ತನ್ನ ನಾವೆಲ್ಲರೂ ಭಗವಂತ ಕ್ರಿಯೇಟ್ ಮಾಡಿರೋ ಒಂದು ಆತ್ಮ ಅಷ್ಟೇ. ಅದಕ್ಕೆ ನಾವು ಎಲ್ಲ ಈ ಬಟ್ಟೆ ಎಲ್ಲ ಸುತ್ತಿ ಅದಕ್ಕೊಂದು ಹೆಸರು ಕೊಟ್ಟು ಇದು ಕ್ರೆಡಿಟ್ಸ್ ಕೊಟ್ಟು ಸ್ಟ್ಯಾಂಡರ್ಡ್ಸ್ ಎಲ್ಲ ನಾವು ಮಾಡ್ಕೊಂಡಿರೋದು. ಅವನಿಗೆ ಏನು ಡಿಫ್ರೆನ್ಸ್ ಇಲ್ಲ. ಎಸ್, ಇವಾಗ ಅರ್ಜುನ್ ಸರ್ ಅವರ ಸ್ಟುಡಿಯೋದಲ್ಲಿ ಇದೀವಿ. ಅವರ ಫೇವ್ರೆಟ್ ಜಾಗ ಇದು ಅಂತ ಹೇಳಿದ್ರೆ ತಪ್ಪಲ್ಲ. ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀರಾ ಅಂತ ಕೇಳ್ಪಟ್ಟಿ ಸರ್. ಸೊ ಈ ಸ್ಟುಡಿಯೋ ಸ್ಪೆಷಾಲಿಟಿ, ಈ ಜಾಗ ಒಂದು ಏನಂತಂದ್ರೆ ಇಲ್ಲಿ ಬಂದ್ಬಿಟ್ರೆ ಎಲ್ಲನೂ ಮರ್ತೋಗುತ್ತೆ, ಜಗತ್ತು ಮರ್ತೋಗುತ್ತೆ, ಈ ಕಷ್ಟ ಸುಖ ಎಲ್ಲ ಮರ್ತೋಗ್ಬಿಡುತ್ತೆ. ಇಲ್ಲಿ ನಾವು ಮಾತ್ರ ಇರ್ತೀವಿ. ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆಫ್ ಮೈ ಲೈಫ್ ಇಸ್ ಲರ್ನಿಂಗ್ ಮೇಡಮ್. ನನ್ನ ಪಾಲಿಸಿ ಒಂದೇ, ಸಕ್ಸಸ್ ಅಂದರೆ ನೆನ್ನೆಗಿನ್ನ ಇವತ್ತು ಎಷ್ಟು ಬೆಟರ್ ಆಗಿದ್ದೀವಿ ಅಷ್ಟೇ. ಇನ್ನು ನಾಳೆ ಎಷ್ಟಿರ್ತೀವಿ ಅಥವಾ ನನಗಿನ್ನ ಜಾಸ್ತಿ ಯಾರಿದ್ದಾರೆ ಕಮ್ಮಿ ಇದ್ದಾರೆ ಅದು ಲೆಕ್ಕ ಇಲ್ಲ. ನಾನು ನೆನ್ನೆಗಿನ್ನ ಇವತ್ತು, ನೆನ್ನೆ ಗೊತ್ತಿಲ್ಲದೆ ಇರೋದು ಇವತ್ತೇನೋ ಗೊತ್ತಾಯ್ತು ಅನ್ನೋದಷ್ಟೇ. ಅದು ಇಲ್ಲಿ ಸಿಗುತ್ತೆ ನನಗೆ. ಈ ಜಾಗದಲ್ಲಿ ನೀವು ಎಮೋಷನಲ್ ಆಗಿದ್ಯಾ? ಈ ಜಾಗದಲ್ಲಿ ನೀವು ಒಬ್ಬರೇ ಇದ್ದಿದ್ಯಾ? ಈ ಜಾಗದಲ್ಲಿ ಏನಾದ್ರೂ ಬೇಜಾರಾದ್ರೆ ನಾನು ಈ ಜಾಗಕ್ಕೆ ಬಂದ್ರೆ ನನಗೆ ಐಲ್ ಬಿ ಆಲ್ ರೈಟ್ ಅನ್ನೋ ಥರ ಏನಾದ್ರು ಇದೆಯಾ ಈ ಪ್ಲೇಸ್? ಈ ಜಾಗನ ನಾನು ಮಿಸ್ ಮಾಡಿದ್ದು ನನ್ನ ಸಿನಿಮಾ ಡೈರೆಕ್ಷನ್ಗೆ ಹೋದಾಗ ಒಂದು 1.5 years ಸ್ಟುಡಿಯೋ ಕಡೆ ಬರೋಕ್ಕಾಗಿಲ್ಲ ನನಗೆ. ಆವಾಗ ನನಗೆ ಸ್ಟುಡಿಯೋ ನೆನೆಸ್ಕೊಂಡ್ರೇ ದುಃಖ ಆಗೋದು, ಒಂಥರ ಕರಳು ಕಿವಿಚ್ದಂಗೆ ಆಗೋದು. ಅದಾಗಿ ಒಂದು 6 ತಿಂಗಳು 7 ತಿಂಗಳು ಗ್ಯಾಪ್ ಆಗಿ ಸ್ಟುಡಿಯೋ ಒಳಗಡೆ ಬಂದಾಗ ಐ ವಾಸ್ ವೆರಿ ಎಮೋಷ್ನಲ್. ಎಲ್ಲ ಮುಟ್ಟಿ ನೋಡಿದೆ ಒಂದ್ಸತಿ, ಎಷ್ಟು ದಿನ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇದ್ನಲ್ಲ. ಈ ಜಾಗ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಪ್ರಿಯಾರಿಟಿ ಆ್ಯಂಡ್ ಎಷ್ಟು ಸ್ಥಾನ ತುಂಬಿದೆ? ಇದು ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಯ್ತು ಮೇಡಮ್, ಏನಂದರೆ ಮೈ ಲೈಫ್ ಇಸ್ ಓನ್ಲಿ ದಿಸ್. ಇದನ್ನು ಮೀರಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದು ಫಿಕ್ಸ್ ಆಗೋಯ್ತು. ಯಾಕಂದರೆ ಎಷ್ಟೊಂದು ಸತಿ ನನಗೆ ಈ ಇದರಿಂದ ನೀವು ಹೇಳ್ದಂಗೆ ಈಗ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗಿಲ್ಲ, ಅಥವಾ ನನ್ನ ವೈಫ್ ಮೈಸೂರಲ್ಲಿ ಎಲ್ಲೋ ಇದ್ದಾರೆ, ನನ್ನ ಮಗಳು ಬೆಳೆದಿದ್ದು ನಾನು ನೋಡಿಲ್ಲ, ಅಥವಾ ಇನ್ನು ಏನೇನೋ ಚಾಲೆಂಜಸ್ ಇದೆ. ಅದೆಲ್ಲವೂ ಯಾಕೆ ಸಿಗ್ತಾಯಿಲ್ಲ, ಯಾಕೆ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡೋ ಕೆಲವು ಟೈಮ್ ಇತ್ತು. ಬಟ್ ಆಮೇಲೆ ನನಗೆ ಗೊತ್ತಾಗೋದು ನನ್ನ ಲೈಫ್ ಇಷ್ಟೇ, ನನ್ನ ಡಿಸೈನ್ ಆಗಿರೋದೇ ಇದಕ್ಕೆ. ಇದನ್ನು ಅಕ್ಸೆಪ್ಟ್ ಮಾಡಿಬಿಡು, ಇದು ಹೀಗೆ ಇರುತ್ತೆ, ಇದರಲ್ಲಿ ಇದೆಲ್ಲ ನಿನ್ಗೇನು ಸಿಕ್ಕಿಲ್ಲ, ಅದ್ರ ಬದಲು ಏನು ಸಿಕ್ಕಿದೆ ಇದಕ್ಕೆ ಅಂತಾನೆ ಹುಟ್ಟಿದ್ದೀನಿ, ಇಲ್ಲಿ ನಾನು ಏನು ಬೆಸ್ಟ್ ಮಾಡೋಕ್ಕಾಗತ್ತೆ ಇದನ್ನು ಮಾಡ್ಕೊಂಡು ಹೋಗೋದು. ಫಸ್ಟ್ ಮೂವಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಈಗ ಕಂಪೋಸ್ ಮಾಡಬೇಕು, ಏನು ಡಿಫ್ರೆನ್ಸು? ಫಸ್ಟ್ ಮೂವಿನ ಹೇಗೆ ಕನ್ಸಿಡರ್ ಮಾಡಿದ್ರಿ? ಇವಾಗ ಬರೋ ಸಿನಿಮಾಗಳನ್ನ ಇಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ಇವಾಗ ಹೇಗೆ ಕನ್ಸಿಡರ್ ಮಾಡ್ತೀರಿ? ಫಸ್ಟ್ ಮೂವಿಗೆ ಅಂದರೆ ಕಾನ್ಫಿಡೆನ್ಸ್ ಡಿಫ್ರೆನ್ಸ್ ಇದೆ. ಮೊದಲನೇ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗತ್ತಾ, ಅಥವಾ ಡೈರೆಕ್ಟ್ರ್ ಯಾರೋ ಎದುರುಗಡೆ ಕೂತ್ಕೊಂಡಿದ್ದಾಗ ಅವ್ರಿಗೆ
ಅವ್ರ ಎದುರುಗಡೆ ಕಂಪೋಸ್ ಮಾಡಿ ತೋರ್ಸೋ ಕಾನ್ಫಿಡೆನ್ಸ್ ಇದೆಲ್ಲ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಇರಲಿಲ್ಲ. ಈಗ ಕಾನ್ಫಿಡೆನ್ಸ್ ಲೆವೆಲ್ ಬಹಳ ಎಕ್ಸ್ಪೀರಿಯನ್ಸಿಂದ ಬಂದಿದೆ. ಸೊ ನಾನು ಯಾವ ಹಾಡೂ ಮಾಡಿ ಮೊಬೈಲಲ್ಲಿ ಕಳಿಸಿದ್ದು ಮಾಡೋದಿಲ್ಲ. ನಾನು ಕಂಪೋಸ್ ಮಾಡ್ಬೇಕಂದ್ರೆ ಲಿರಿಕ್ ರೈಟರ್ ಇರಬೇಕು, ಡೈರೆಕ್ಟರ್ ಇರಬೇಕು, ಮುಖ್ಯವಾಗಿ ಇವರಿಬ್ಬರು ಇರಬೇಕು, ಒಂದು ಸಿಂಗರ್ ಇರ್ತಾರೆ. ಸೊ ನಾವು ಕೂತ್ಕೊಂಡು ಎದುರುಗಡೆನೇ ನಾನು ಮಾಡೋದು. ಸೊ ಒಂದು ಟ್ಯೂನ್ಗೆ ಎಷ್ಟು ಆಪ್ಷನ್ಸ್ ಬೇಕಾದ್ರೂ ಕೊಡ್ತೀನಿ. ಸೊ ಇಂಟ್ರಾಕ್ಷನಲ್ಲಿ ಮಾಡ್ತೀವಿ ಎದುರುಗಡೆನೆ. ಸೊ ದಟ್ ಪ್ರೋಸೆಸ್ ಭಾಳ ಚೆನ್ನಾಗಿರುತ್ತೆ. ನೀವು ಕಂಪೋಸ್ ಮಾಡಿರೋ ಇಷ್ಟು ಸಾಂಗ್ಗಳಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ಸ್ ಯಾವುದು ಮತ್ತೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಮೇಡಮ್, ಆ್ಯಕ್ಚುಲಿ ಒಂದೊಂದು ಹಾಡು ಮಾಡಬೇಕಾದ್ರೆ ಆವತ್ತಿನ ದಿನಕ್ಕೆ ಆ ಹಾಡು ಫೇವ್ರೇಟ್ ಆಗೋವರೆಗೂ ಮಾಡ್ತೀವಿ ಮೇಡಮ್. ಸೊ ನನಗೆ ಫೇವ್ರೇಟ್ ಇಲ್ಲದೆ ಯಾವ ಪೀಸ್ ಮ್ಯೂಸಿಕ್ ಆಚೆ ಹೋಗಲ್ಲ. ಬಟ್ ಅದು ಆಚೆ ಹೋದ್ಮೇಲೆ ಜನಕ್ಕೆ ಫೇವ್ರೇಟ್ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಕಂಪೋಸಿಷನ್ ಹಾಡುಗಳನ್ನ ಬೇರೆ ಸಿಂಗರ್ ಸ್ಟೇಜ್ ಮೇಲೆಲ್ಲ ಪರ್ಫಾರ್ಮ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈಗ ಸಾರಿಗಾಮಪದಲ್ಲೇ ಮಾಡಿದಾಗ ಹೌ ಯು ಫೀಲ್? ಆ ಮೂಮೆಂಟ್ ಹೇಗೆ ಫೀಲ್ ಮಾಡ್ತೀರಾ? ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಫಸ್ಟ್ ಮ್ಯೂಸಿಕ್ ಮಾಡಿದಾಗ ನಂದು ಒಂದೇ ಒಂದು ಹಾಡು ರೇಡಿಯೋನಲ್ಲಿ ಬಂದರೆ ಸಾಕಪ್ಪ, ನನ್ನ ಹಾಡು ರೇಡಿಯೋನಲ್ಲಿ ಬರ್ತಾಯಿದೆ ಅಂತ ಕೇಳೋದೇ ಒಂದು ಖುಷಿ. ಯಾಕಂದರೆ ಬಿಗಿನಿಂಗ್ ಮಾಡಿದಂಥ ಯಾವ ಫಿಲ್ಮ್ಗಳು ರೇಡಿಯೋಗೂ ಎಂಟ್ರ್ ಆಗ್ತಾ ಇರಲಿಲ್ಲ ಸಾಂಗ್ಸ್ ನಂದು. ಆಮೇಲೆ ಯುಗ ಅನಿಸುತ್ತೆ ಮೊದಲನೇ ಸ್ಟಾರ್ ಅಂತ ನಾನು ಮಾಡಿದ್ದು, ದುನಿಯಾ ವಿಜಯ್ ಅವ್ರದ್ದು. ಸೊ ಅವಾಗ ನನ್ನ ಸಾಂಗ್ ರೇಡಿಯೋನಲ್ಲಿ ಬಂತು. ಅವಾಗ ಐ ಫೆಲ್ಟ್ ವೆರಿ ಹ್ಯಾಪಿ, ಅಪ್ಪ ನನ್ನ ಸಾಂಗ್ ಕೊನೆಗೆ ಬಂತಲ್ಲ ಅಂತ. ಮೋಸ್ಟ್ ಫೇವ್ರೆಟ್ ಸಿಂಗರ್? ಎಸ್ ಪಿ ಬಿ ಸರ್. ಅವರು ಸಿಂಗಿಂಗ್ ಅಂದರೆ ಒಂದೇ ಹೆಸರು ನನ್ನ ಪ್ರಕಾರ. ಅವ್ರು ಹಾಡ್ದಿರೋ ಸ್ಟೈಲೇ ಇಲ್ಲ. ಫಿಲ್ಮ್ ಸಿಂಗಿಂಗ್ ಅಂತ ಬಂದರೆ ಅವ್ರು ಮಾಡಿರೋ ಸಾಧನೆ ಮಾಡೋದು ಭಾಳ ಕಷ್ಟ ಇದೆ. ನಿಮ್ಮ ಪ್ರಾಡಕ್ಟ್ಗಳಾಗಿ ಹೊರಗಡೆ ಬಂದಿರೋ ಸಿಂಗರ್ಸಲ್ಲಿ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು? ಒಬ್ಬೊಬ್ರಿಗೊಂದೊಂದು ಸ್ಟೈಲ್ ಇದೆ ಮೇಡಮ್. ಐ ಲೈಕ್ ಎವ್ರಿ ಒನ್. ಸರ್, ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀರಾ. ನಿಮ್ಮ ಹುಡುಗರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಸರ್, ಅದನ್ನು ನೋಡ್ಕೊಂಡು ಬರ್ಬೇಕು. ನನ್ನ ಹೆಸರು ಕಿರಣ್ ಅಂತ. ನಾನು ಅರ್ಜುನ್ ಜನ್ಯ ಸರ್ ಸ್ಟುಡಿಯೋದಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಒಂದೇ ಥರ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ, ಬ್ರದರ್ಸ್ ಥರ ಟ್ರೀಟ್ ಮಾಡ್ತಾರೆ. ಎವ್ರಿ ಡೇ ಮಾರ್ನಿಂಗ್ 9 o'clock ಅಷ್ಟಲ್ಲಿ ನಾವು ಇನ್ನೂ ಸಮ್ಟೈಮ್ಸ್ ಲೇಟ್ ಮಾಡಿರ್ತೀವಿ, ಬಟ್ ಅರ್ಜುನ್ ಸರ್ ಯಾವತ್ತೂ ಆನ್ ಟೈಮಲ್ಲಿ ಸ್ಟುಡಿಯೋಲಿ ಇರ್ತಾರೆ. ಅರ್ಜುನ್ ಸರ್ಗೆ ಆರೋಗ್ಯ, ಆಯಸ್ಸು, ಯಶಸ್ಸು ತಾಯಿ ಓಂ ಶಕ್ತಿ ತಾಯಿ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಮನಸ್ಫೂರ್ತಿ ಕೇಳ್ಕೊತಾ ಇದ್ದೀನಿ. ಹಾಯ್, ನನ್ನ ಹೆಸರು ಶರಣ್ ರಾವ್ ಅಂತ. ಸೊ ನಾನು ಅರ್ಜುನ್ ಸರ್ಗೆ ಪ್ರೋಗ್ರಾಮರ್ ಮತ್ತೆ ಮ್ಯೂಸಿಕ್ ಪ್ರೊಡ್ಯೂಸರ್. ನಂಗೆ ಅರ್ಜುನ್ ಸರ್ ಒಂದು 10 ವರ್ಷ ಮೇಲಿಂದ ಗೊತ್ತು. ತುಂಬಾ ಸಲ ನಮಗೆ ಈ ಒಂದು ಗ್ರೇಟ್ ವಾಲ್ ತರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಂಡ್ ಮೂಮೆಂಟ್ ಅಲ್ಲಿ ರಿಲೀಸ್ ಟೈಮು ಎಷ್ಟೋ ಸಲ ಅವರೇ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಸೊ ನಮ್ಗೆ ಏನು ಆತರ ಏನು ಪ್ರೆಷರ್ ಮಾಡಲ್ಲ. ಏನಾದ್ರು ತುಂಬಾ ವರ್ಕ್ಗಳೆಲ್ಲ ಇದ್ರೆ ಸಡನ್ ಆಗಿ ಹೇಳ್ಬಿಡ್ತಾರೆ ಮಧ್ಯಾಹ್ನ ಮೇಲೆ, ಆಯ್ತೆಲ್ಲ ರಜಾ ತಗೊಂಬೋಣ ಇವತ್ತು, ನಾನೊಂದು ಒಳ್ಳೆ ಕುಕ್ ಮಾಡ್ತೀನಿ, ಒಳ್ಳೆ ಬಿರಿಯಾನಿ ಏನಾದ್ರು ಮಾಡ್ತೀನಿ, ಅಥವಾ ಏನಾದ್ರು ಒಂದು ಗ್ರೇವಿ ತರ ಮಾಡ್ತೀನಿ. ಸರ್ ತುಂಬಾ ಜನ ಗೊತ್ತಿಲ್ಲ, ಈಸ್ ಅ ವಂಡರ್ಫುಲ್ ಕುಕ್. ಹಾಯ್, ನಾನು ಸಂಜಯ್ ಅಂತ. ಅರ್ಜುನ್ ಸರ್ ಹತ್ರ ಮ್ಯೂಸಿಕ್ ಪ್ರೊಡ್ಯೂಸರ್, ಪ್ರೋಗ್ರಾಮರ್ ಮತ್ತೆ ಆರ್ಕೆಸ್ಟ್ರೇಟರ್ ಆಗಿ ಕೆಲಸ ಮಾಡ್ತೀನಿ. ಸೊ ಸರ್ ಬಂದು ಯಾವತ್ತೂ ಅಂದ್ರೆ ಒಂಥರ ಬಾಸ್ ತರ ಇಲ್ವೇ ಇಲ್ಲ ಯಾರ ಜೊತೆಗಾಗ್ಲಿ ಸ್ಟುಡಿಯೋಲ್ಲಿ. ಸೊ ಮೋರ್ ಆಫ್ ಲೈಕ್ ಬ್ರದರ್. ನನ್ಗಂತೂ ಪರ್ಸನಲಿ ಅಂದ್ರೆ ತುಂಬಾ ಕಲ್ತಿದ್ದೀನಿ ಅವರಿಂದ, ಅಲ್ಲಿ ಲೈಫ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ಎಲ್ಲಾದ್ರೂ. ಹಾಯ್, ಐ ಮನೀಶ್, ಮ್ಯೂಸಿಕ್ ಪ್ರೊಡ್ಯೂಸರ್ ಅಂಡ್ ರಿದಮ್ ಪ್ರೋಗ್ರಾಮರ್ ಫಾರ್ ಅರ್ಜುನ್ ಸರ್. He used to teach a lot. We don't know how he's so updated also. So he teaches every new things in the music. More than that, he is a great human being. I wish him all the best for the 45 movie also. ನನ್ನ ಹೆಸರು ಮಧು ಅಂತ. ಹಾಯ್ ಅರ್ಜುನ್ ಸರ್, ಹೇಗಿದ್ದೀರಾ? ನಾವು ನೀವು ಪರಿಚಯ ಆಗಿ ಒಂದು 25 ವರ್ಷ ಆಗಿರ್ಬೋದು. ನಾವು ನೀವೆಲ್ಲ ಕಾಲೇಜಿಗೆ ಹೋಗ್ಬೇಕಾರೆ ಎಲ್ಲ ನೆನಪುಗಳು ತೀಟೆ ಮಾಡ್ತಾ ಇದ್ದು ಅದೆಲ್ಲ ತುಂಬ ಮೆಮೊರೇಬಲ್ ಆಗಿದೆ. ನೀವು ಎಷ್ಟೇ ಟೆನ್ಷನ್ ಇದ್ರು ಪ್ರಕಾಶ್ ಮಾಸ್ಟರ್ ಬಂದಾಗ ಮಾತ್ರ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರ್ತೀರಾ. ಮತ್ತೆ ಮಗು ಥರ ಆಗ್ಬಿಡ್ತೀರಾ ಅವ್ರು ಬಂದರೆ. ನೀವು ಪ್ರತಿ ಸಲ ನಮ್ಗೆ ಹೇಳ್ತಾ ಇದ್ರಿ ಮ್ಯೂಸಿಕ್ ಬಗ್ಗೆ, ನಾವು ಎ ರೆಹಮಾನ್ ಥರ ಬೆಳಿಬೇಕು ಅಂತ. ಇವತ್ತು ನೀವು ಕರ್ನಾಟಕದ ಎ ರೆಹಮಾನಾಗೆ ಬೆಳೆದಿದ್ದೀರಾ. ಮಾಂತ್ರಿಕ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀರಾ, ಮಾಂತ್ರಿಕ ಡೈರೆಕ್ಟರ್ ಆಗ್ತಾ ಇದ್ದೀರಾ 45 ಫಿಲ್ಮ್ಗೆ. ನಿಮಗೆಲ್ಲ ಒಳ್ಳೇದಾಗಲಿ ಸರ್. ಸುಮಾರು ಹೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲೂ ನಮಗೋಸ್ಕರ ಟೈಮ್ ಮಾಡಿಕೊಟ್ಟು ನಿಮ್ಮ ಬದುಕಿನ ಒಂದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಷಿಯಸ್ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಸೊ ನೀವು ಯಾರಿಗಾದ್ರೂ ಸಾರಿ ಹೇಳಬೇಕು ಅಂತ ಇದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ? ನಾನು ಸಾರಿ ಹೇಳ್ಬೇಕಂದ್ರೆ ಮೋಸ್ಟ್ಲಿ ಗೀತಾಗ ಮಾತ್ರ ಹೇಳ್ಬೇಕು ಅನ್ಸುತ್ತೆ. ಮಗಳಿಗೆ ಗೀತಾ ಆ್ಯಂಡ್ ವೈಫ್ ಡಾಟರ್ಗೆ. ಬಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಟೈಮ್ಗೆ. ಸಾರಿ ಜೊತೆಲಿ ಟು ಬಿ ಸೊ ನನ್ನ ಜೊತೆ ಅಷ್ಟು ಸ್ಟ್ರೆಂತ್ ಆಗಿ ನಿಂತಿರೋ ನನ್ನ ಮಗಳಾಗಲಿ ನನ್ನ ವೈಫ್ ಆಗಲಿ. ಮಗಳು ಕೂಡ ಈಗ ಕೀಬೋರ್ಡ್, ಅವರು ಕೀಬೋರ್ಡ್ ಪ್ಲೇ ಮಾಡ್ತಾರೆ. ಐ ಥಿಂಕ್ ಅವ್ರು ಯಾವುದೋ ಎಕ್ಸಾಮ್ಸ್ ಅಲ್ಲೆಲ್ಲ. ಅವಳಿಗೆ 8th grade ಪಿಯಾನೋ ಮುಗಿಸಿದ್ದಾಳೆ.
ಈಗ ಶಿ ಇಸ್ ಡೂಯಿಂಗ್ AMS ಕೋರ್ಸ್ ಇನ್ ಮ್ಯೂಸಿಕ್. ಎಲ್ಲ ಇಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಆಲ್ರೆಡಿ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ, ವೆರಿ ಶಾರ್ಪ್ ಇದ್ದಾಳೆ. ಸೊ ನಾನು ಪ್ರಾಪರ್ ಆಗಿ ಕಲ್ತಿ ಬಂದ ಅಂತ ಮ್ಯೂಸಿಷಿಯನ್ ಅಲ್ಲ. ಸೊ ಅದೆಲ್ಲ ನನ್ನ ಮಗಳಿಗೆ ಎವ್ರಿಥಿಂಗ್ ಅವಳಿಗೆ ಮಾಡಿಸ್ತಾ ಇದ್ದೀನಿ. ಒಳ್ಳೆ ಮ್ಯೂಸಿಷಿಯನ್ ಆಗಲಿ, ನಾಲೆಜ್ ಸಿಕ್ಲಿ ಅಷ್ಟೇ. ಈ ಸ್ಟಾರ್ ಆಗೋದು ಅಥವಾ ಇನ್ನೇನೋ ಸಾಧನೆ ಅದೆಲ್ಲ ನಮ್ಮ ಮನೆಯಲ್ಲಿ ನಾವೇನು ಹೇಳಿಲ್ಲ. ಚೆನ್ನಾಗಿ ಕಲೀಲಿ, ಎಷ್ಟಾಗುತ್ತೆ ಅಷ್ಟು ಗ್ರಹಿಸ್ಕೊಳ್ಳಿ ಒಳಗಡೆ ಮ್ಯೂಸಿಕ್ ಅಂತ. ಹಾಯ್ ಅಪ್ಪ, ಚಿಕ್ಕವಳಿದ್ದಾಗಿಂದಾನು ಮ್ಯೂಸಿಕ್ ಇಂದ ನಾವು ಜಾಸ್ತಿ ಕನೆಕ್ಟ್ ಆಗಿದ್ದೀವಿ. ನನ್ನ ಫೇವ್ರೆಟ್ ಮೂಮೆಂಟ್ ನಿನ್ನ ಜೊತೆ ಹೇಳ್ಬೇಕು ಅಂದರೆ, ನಾವು ಜಾಸ್ತಿ ಸ್ಪಿರಿಚುವಲ್ ಮತ್ತು ಸೈಕಾಲಜಿಕಲ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಲ್ಲ, ನನಗೆ ಅದು ಜಾಸ್ತಿ ಇಷ್ಟ. ಅವ್ರ ಡಿಫಿಕಲ್ಟೀಸ್ ಬಗ್ಗೆನೂ ಶೇರ್ ಮಾಡ್ತಿರ್ತಾರೆ. ಐ ಆಮ್ ವೆರಿ ಪ್ರೌಡ್ ಫ್ರಮ್ ವೇರ್ ಟು ವೇರ್ ಹಿ ಹಸ್ ಕಮ್. ಆ್ಯಂಡ್ ಅವ್ರೇನು ಕಲ್ತಿದ್ರು ನನಗೂ ಹೇಳ್ಕೊಡ್ತಾರೆ. ಹಿ ಈಸ್ ಮೈ ಮೇನ್ ಮೋಟಿವೇಶನ್ to continue music. ಅರ್ಜುನ್ ಸರ್ ತುಂಬಾ ಇಮೋಷನಲ್ ಪರ್ಸನ್ ಅಂತ ಕೇಳ್ಪಟ್ಟಿದೆ. ತುಂಬಾ ಡೌನ್ ಟು ಅರ್ತ್ ಅಂಡ್ ಇಮೋಷನಲ್ ಪರ್ಸನ್. ಸೊ ಯಾವ ವಿಚಾರಕ್ಕೆ ತುಂಬಾ ಇಮೋಷನಲ್ ಆಗ್ತೀರಾ? ನನ್ನ ಮಗಳ ವಿಚಾರ ಒಂದೇ ಮೇಡಮ್. ಐ ಆಮ್ ಸೀಯಿಂಗ್ ಐ ಕ್ಯಾನ್ ವೇಕ್ ಔಟ್. ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ. ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಮಗಳಿಗೂ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆ. ಕಡೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದರಲ್ಲಿ ನಾನು ಕೂಡ ಮುಖಸ್ತುತಿ ಹೇಳ್ತಲ್ಲ, ತುಂಬ ಫ್ಲಾಲೆಸ್ ಆಗಿ ತುಂಬ ನ್ಯಾಚುರಲ್ ಆಗಿತ್ತು ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು. ಪೇಷನ್ಸಿಂದ ನನ್ನ ಶೋ ನೋಡ್ತಾ ಇರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮ್ಯೂಸಿಕ್ ಮೇಲೆ, ನನ್ನ ಮೇಲೆ ಇರಲಿ. 45 ಅಂತ ಒಂದು ಮೊದಲನೇ ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ನೋಡಿ ಆಶೀರ್ವಾದ ಮಾಡಿ ಅಂತೀನಿ ಅಷ್ಟೇ. ಸರ್, ನೀವು ಪ್ಲೇ ಮಾಡೋದು ಅಥವಾ ನೀವು ವರ್ಕ್ ಮಾಡೋ ಸ್ಟೈಲ್, ಐ ಮೀನ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಸ್ವಲ್ಪ ನೋಡ್ಬೋದಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಸಂಚಿಕೆ ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದು ಕೇವಲ ಸಂಚಿಕೆ ಮಾತ್ರ ಅಲ್ಲ, ಅ ಕಂಪ್ಲೀಟ್ ಮ್ಯೂಸಿಕಲ್ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಗುರುತುಗಳು ಹೇಗಿತ್ತು, ಅವ್ರು ನಡೆದು ಬಂದಂತ ಹಾದಿ ಹೇಗಿತ್ತು, ಎಷ್ಟು ಸ್ಟ್ರಗಲ್ ಮಾಡಿ ಈ ಹಂತಕ್ಕೆ ಬಂದಿದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸಿದಿರ. ಬಹುಶಃ ಎಲ್ಲ ಕನ್ನಡಿಗರಿಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ಸಾಧಕನ ಹೆಜ್ಜೆ ಗುರುತುಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.